ಸಂಪೂರ್ಣ ಕೋರ್ಸ್ ಅನ್ನ ಆರಂಭ ಮಾಡ್ತಾ ಇದೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋರ್ಸು. ಯಾಕೆ ತುಂಬಾ ಇಂಪಾರ್ಟೆಂಟು? ಈ ಭಾರತದ ಸಂವಿಧಾನ ಏನಿದೆ ನೋಡಿ, ಭಾರತದ ಸಂವಿಧಾನ ನೀವು ಯಾವುದೇ ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಾ ಇರಲಿ, ಅದು IAS ಇಂದ ಹಿಡ್ಕೊಂಡು KAS, FDA ಅಥವಾ SDA, ಗ್ರೂಪ್ ಸಿ ನಾನ್ ಟೆಕ್ನಿಕಲ್, PDO, PSI, PC, GPSTR, KT2, ಅಸಿಸ್ಟೆಂಟ್ ಪ್ರೊಫೆಸರು, ಈ ರೀತಿ ಎಲ್ಲಾ ಪರೀಕ್ಷೆಗಳಿಗೂ ಬಹಳ ಇಂಪಾರ್ಟೆಂಟ್. ಎಲ್ಲಾ ಪರೀಕ್ಷೆಗಳ GK ಏನು ಭಾಗ ಇರ್ತದೆ, ಈ GK ಭಾಗದಲ್ಲಿ ಸುಮಾರು 15ರಿಂದ 20% ಯಾವ ಪ್ರಶ್ನೆಗಳು ಬರ್ತವೆ? ಭಾರತದ ಸಂವಿಧಾನದ ಬಗ್ಗೆ ಪ್ರಶ್ನೆಗಳು ಬರುತ್ತವೆ. ಸ್ಟ್ರಕ್ ಆಗ್ತಿದೆಯಾ? ಸ್ವಲ್ಪ ಜನ ಸ್ಟ್ರಕ್ ಅಂತ ಹೇಳ್ತೀರಿ, ಸ್ವಲ್ಪ ಜನ ಇಲ್ಲ ಅಂತ ಹೇಳ್ತೀರಿ. ಒಂದ್ಸರ್ತಿ ರಿಫ್ರೆಶ್ ಮಾಡ್ಕೊಳ್ಳಿ. ಯಾರಿಗೆ ಸ್ಟ್ರಕ್ ಆಗ್ತಾ ಇದೆ? ಸ್ವಲ್ಪ ಜನ ರಿಫ್ರೆಶ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ರಿ, ಈ ಕೋರ್ಸ್ ನಲ್ಲಿ ನಾನು ಏನ್ ಕವರ್ ಮಾಡ್ತೀನಿ ಕಾಂಪ್ರಿಹೆನ್ಸಿವ್ ಆಗಿ. ಇದು ಕ್ರಾಶ್ ಕೋರ್ಸ್ ಅಲ್ಲ, ಕಾಂಪ್ರಿಹೆನ್ಸಿವ್ ಕೋರ್ಸು. ಸೊ ಕಾಂಪ್ರಿಹೆನ್ಸಿವ್ ಕೋರ್ಸ್ ಅಂತಂದ್ರೆ ಹೆಂಗೆ ಅಂತಂದ್ರೆ, ನಿಮಗೆ ಸಂಪೂರ್ಣವಾಗಿ ಭಾರತದ ಸಂವಿಧಾನ ಮತ್ತು ಇಂಡಿಯನ್ ಪಾಲಿಟಿ, ರಾಜ್ಯಶಾಸ್ತ್ರವನ್ನ ಇಲ್ಲಿ ನಾವು ಕವರ್ ಮಾಡ್ತೀವಿ. ಯಾರ್ಯಾರಿಗೆ ಸ್ಟ್ರಕ್ ಆಗ್ತಾ ಇದೆ ಒಂದ್ಸರ್ತಿ ಬ್ಯಾಕ್ ಹೋಗಿ ಬನ್ನಿ, ವಾಪಸ್ ಒಂದ್ಸರ್ತಿ ಬ್ಯಾಕ್ ಹೋಗಿ ಜಾಯ್ನ್ ಆಗಿ. ರೈಟ್, ಸೊ ಕಾಂಪ್ರಿಹೆನ್ಸಿವ್ ಆಗಿ ಕೋರ್ಸ್ ಮಾಡ್ತೀವಿ. ಪ್ರತಿದಿನ ನೋಡ್ಬೇಕು ಕೋರ್ಸ್ ಅನ್ನ, ಯಾವುದೇ ದಿವಸ ಮಿಸ್ ಮಾಡಂಗಿಲ್ಲ. ರೈಟ್, ಯಾವುದೇ ದಿವಸ ನೀವು ಇದನ್ನ ಮಿಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನನ್ನ ಬಗ್ಗೆ ಹೇಳಬೇಕು, ನನ್ನ ಹೆಸರು ಶಿವರಾಜ್ ಕುಮಾರ್ ಪಲ್ಲೇದ್, ನಿಮ್ಗೆಲ್ಲ ಗೊತ್ತಿದೆ. ಶಿವರಾಜ್ ಕುಮಾರ್ ಪಲ್ಲೇದ್ ಕಳೆದ 7 ವರ್ಷದ ಎಕ್ಸ್ಪರ್ಟೈಸ್ ಹೊಂದಿದ್ದೀನಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಬೋಧನೆಯಲ್ಲಿ. IAS, IPS ಹಿಡ್ಕೊಂಡು KS, PSI ಎಲ್ಲಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ನಮ್ಮ ವಿದ್ಯಾರ್ಥಿಗಳು ಪಾಸ್ ಮಾಡಿದ್ದಾರೆ. ರೈಟ್, ಸೊ ಹೀಗಾಗಿ ಆ ಒಂದು ಅನುಭವವನ್ನ ನಿಮಗೆ ದಾರ ಎರೆದು ಓಕೆ, ಸೊ ಈ ಒಂದು ಕೋರ್ಸ್ ನಲ್ಲಿ ನೀವು ಭಾರತದ ಸಂವಿಧಾನದ ಸಂಪೂರ್ಣ ಸಿಲೆಬಸ್ ಅನ್ನ ಕವರ್ ಮಾಡ್ತೀರಿ. ಇದು ನಿಮಗೆ ನೆನಪರ್ಲಿರ್ಲಿ. ಸರ್ ಡೆಪ್ತ್ ಆಗಿ ಹೇಳಿ ಸರ್, ನಿಮ್ಮ ಎಕ್ಸಾಮ್ಗೆ ಎಷ್ಟು ಡೆಪ್ತ್ ಬೇಕು ಅಷ್ಟು ಡೆಪ್ತ್ ಹೇಳ್ತೀನಿ. ಈ ಕೋರ್ಸ್ ನಲ್ಲಿ ನಿಮ್ಗೆ ಏನು ಪ್ರಾಮಿಸ್ ಅಂತಂದ್ರೆ, ಈ ಕೋರ್ಸ್ ಹೊರತಾಗಿ ನಿಮಗೆ ಭಾರತದ ಸಂವಿಧಾನದ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಈ ಕೋರ್ಸ್ ಹೊರತಾಗಿ ಭಾರತ ಸಂವಿಧಾನದ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಆ ಗ್ಯಾರಂಟಿ ಒಂದಿಗೆ ಈ ಕೋರ್ಸ್ ಅನ್ನ ಶುರು ಮಾಡಿ. ಓಕೆನಾ? ಎಲ್ಲರೂ ರೆಡಿ ಇದ್ದೀರಾ? Shall we start the course? Yes. Okay. ಮೊದಲನೇದಾಗಿ ಭಾರತದ ಸಂವಿಧಾನ ಅಧ್ಯಯನ ಮಾಡಬೇಕಾದ್ರೆ ಭಾರತದಲ್ಲಿ ಸಂವಿಧಾನದ ಇತಿಹಾಸವನ್ನ ನಾವು ನೋಡಬೇಕಾಗುತ್ತೆ. ರೈಟ್, ಸಂವಿಧಾನ ಅನ್ನೋದು ಭಾರತಕ್ಕೆ ತೀರಾ ಇತ್ತೀಚಿನ ಕಲ್ಪನೆ. ಇದಕ್ಕಿಂತ ಮುಂಚೆ ರಾಜ್ಯಶಾಸ್ತ್ರ ನಮ್ಮಲ್ಲಿ, ಹೌದಾ, ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಏನೋ ಅನೇಕ ಗಣರಾಜ್ಯಗಳು ಕಂಡು ಬರ್ತಾ ಇದ್ವು. ಇದೆಲ್ಲ ನಿಮಗೆ ಗೊತ್ತಿದೆ. ಅನೇಕ ಗಣರಾಜ್ಯಗಳು, ಮಲ್ಲ ಅಂತ ಹೇಳಿ ಒಂದು ಗಣರಾಜ್ಯ ಇತ್ತು, ವಜ್ಜಿ ಅನ್ನೋ ಒಂದು ಗಣರಾಜ್ಯ ಇತ್ತು, ಆಸ್ಮಾಕ ಅನ್ನೋ ಗಣರಾಜ್ಯ ಇತ್ತು. ಸೊ ಗಣರಾಜ್ಯಗಳು ಸಾಕಷ್ಟು ನಮ್ಮಲ್ಲಿ ಕಂಡು ಬರ್ತಾ ಇದ್ವು. ರಾಜಕೀಯ ಶಾಸ್ತ್ರಕ್ಕೆ, ಪೊಲಿಟಿಕಲ್ ಸೈನ್ಸ್ಗೆ ಅಥವಾ ರಾಜಕೀಯ ಶಾಸ್ತ್ರಕ್ಕೆ ಇತಿಹಾಸದಲ್ಲಿ ಅದ್ಭುತವಾದಂತಹ ಕೃತಿಗಳು ಕೂಡ ಲಭ್ಯವಿದೆ. ಇದರಲ್ಲಿ ಚಾಣಕ್ಯನ ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳಬಹುದು. ರೈಟ್, ಸೊ ಫ್ರಮ್ 6th century BC there were a number of republics in India, especially during the period of Mahajanapadas. There were republics like Malla, Vajji and Asmak. And around 3rd century BC, Chanakya, Kautilya wrote Arthashastra. So ಅರ್ಥಶಾಸ್ತ್ರ ಇದೆ. ನಂತರದಲ್ಲಿ ಕಮಂಡಕೀಯ ಬರುತ್ತೆ, ಕಮಂಡಕನ ನೀತಿಶಾಸ್ತ್ರ ಅಂತ ಪುಸ್ತಕ ಬರುತ್ತೆ. ಇವೆಲ್ಲ ರಾಜಕೀಯ ಶಾಸ್ತ್ರದ ಬಗ್ಗೆ ಅದ್ಭುತವಾದ ವಿವರಣೆಯನ್ನ ನೀಡುವಂತಹ ಪುಸ್ತಕಗಳು. These all are very very important books. ಸೊ ಇದಾದ ಮೇಲೆ ನೋಡ್ರಿ, ಸುಮಾರು 10ನೇ ಶತಮಾನದಲ್ಲಿ ನಾವೇನು ಅಬ್ಸರ್ವ್ ಮಾಡ್ತೀವಿ? 10ನೇ ಶತಮಾನದಲ್ಲಿ
ನಾವೇನ್ ಅಬ್ಸರ್ವ್ ಮಾಡ್ತೀವಿ? ಎಸ್, ಚೋಳರ ಗ್ರಾಮಾಡಳಿತ, ಉತ್ತರ ಮೇರೂರು ಶಾಸನ, ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನದಲ್ಲಿ ನಮಗೆ ಗ್ರಾಮಾಡಳಿತ ಬಗ್ಗೆ ಮಾಹಿತಿ ಸಿಗುತ್ತದೆ. ಅಲ್ಲಿ ಚುನಾವಣೆ ಪದ್ಧತಿ ಬಗ್ಗೆ ಕೂಡ ನಮಗೆ ಮಾಹಿತಿ ಸಿಗುತ್ತೆ. ಕೂಡುವಳೈ ಅಂತ ಹೇಳಿ ಒಂದು ಚುನಾವಣಾ ಪದ್ಧತಿ ಇರ್ತಾ ಇತ್ತು, ಅದ್ರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ರೈಟ್. ಸೊ ಈ ರೀತಿಯ ಈ ಭಾರತ ಇತಿಹಾಸದಲ್ಲಿ ಗಣರಾಜ್ಯಗಳ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ರೂ ಕೂಡ ಸಂವಿಧಾನದ ಬಗ್ಗೆ ಮಾಹಿತಿ ಇರಲಿಲ್ಲ. ಸಂವಿಧಾನದ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. 12ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಮ್ಯಾಗ್ನಾ ಕಾರ್ಟಾ ಬರೋದ್ರ ಮೂಲಕ ಏನಾಯ್ತು? ಒಂದು ರೀತಿ ಸಂವಿಧಾನದ ಬೆಳವಣಿಗೆ ಶುರುವಾಯಿತು. ಇನ್ನು ಭಾರತದಲ್ಲಿ ಸಂವಿಧಾನವನ್ನ ಪರಿಚಯಿಸಿದವರು, ಸಂವಿಧಾನ ಅನ್ನೋದಕ್ಕಿಂತ ಹಲವಾರು ಕಾಯ್ದೆಗಳ ಮೂಲಕ ಸುಧಾರಣೆಗಳನ್ನ ತಂದಿದ್ದು ಯಾವುದು? ಬ್ರಿಟಿಷ್ ಆಡಳಿತ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ. ಸೊ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಹೊರಡಿಸಿದ ಮೊಟ್ಟ ಮೊದಲ ಕಾಯ್ದೆ ಯಾವುದು? ರೈಟ್. ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಹೊರಡಿಸಿದ ಮೊಟ್ಟ ಮೊದಲ ಕಾಯ್ದೆ ಯಾವುದು? ವಿಚ್ ಇಸ್ ದ ಫಸ್ಟ್ ಆಕ್ಟ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ? ವೆರಿ ಗುಡ್. ಮೊದಲನೇ ಕಾಯ್ದೆ ಯಾವುದು? ಹೆಡ್ಡಿಂಗ್ ಹಾಕೊಳ್ಳಿ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಸ್ಟ್ರಕ್ ಆಗ್ತಾ ಇದೆಯಾ? 1 ನಿಮಿಷ ತಾಳಿ, ನಾನು ನಿಮಗೆ ರಿಫ್ರೆಶ್ ಮಾಡ್ತೀನಿ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಐತಿಹಾಸಿಕ ಹಿನ್ನೆಲೆ. ಸೊ ಮೊದಲು ನೀವು ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದರ ಐತಿಹಾಸಿಕ ಹಿನ್ನೆಲೆಯನ್ನ ಅರ್ಥ ಮಾಡ್ಕೋಬೇಕು. ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದರ ಐತಿಹಾಸಿಕ ಹಿನ್ನೆಲೆಯನ್ನ ನೀವು ಅರ್ಥ ಮಾಡ್ಕೋಬೇಕು. ರೈಟ್. ಸೊ ಮೊಟ್ಟ ಮೊದಲ ಕಾಯ್ದೆ ಯಾವುದು ಅಂತ ಹೇಳಿದ್ರೆ 1773ರ ನಿಯಂತ್ರಣ ಕಾಯ್ದೆ ಅಥವಾ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಬ್ಯಾಕ್ ಸ್ಲೈಡ್ ಬೇಗ ಬರ್ಕೊಳ್ರಿ. ಎಸ್, ಇವಾಗ ಎಲ್ಲರಿಗೂ ಕ್ಲಿಯರ್ ಇದೆಯಾ? Is it clear to everyone now? Is it clear? ಇವಾಗ ಫುಲ್ HD ಇದೆಯಾ ಎಲ್ಲರಿಗೂ? ತಡ್ರಿ, 1 ನಿಮಿಷ. HD ಬರ್ತದೆ, ಎಲ್ಲರಿಗೂ ಫುಲ್ HD ಬರ್ತದೆ. ಸಮಾಧಾನ ಇರಬೇಕು. ಸರ್, ವಿಲ್ ದಿಸ್ ಕ್ಲಾಸ್ ಬಿ ಇನ್ ಕನ್ನಡ ಆರ್ ಇಂಗ್ಲಿಷ್? ಅಮ್ಮ, ಕನ್ನಡದಲ್ಲಿ ಇರುತ್ತೆ, ಇಂಗ್ಲಿಷ್ ನಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೂಡ ಮಾಡ್ತೀನಿ. ರೈಟ್. ಸೊ ಇಟ್ ಇಸ್ ಅ ಬೈಲಿಂಗ್ವಲ್ ಸೆಷನ್. ಓಕೆ, ನೆಕ್ಸ್ಟ್. ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನಲ್ಲಿ ನಾವು ನಿಯಂತ್ರಣ ಕಾಯ್ದೆ, ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ನೋಡಿ. ಇಲ್ಲಿಂದ ಶುರು ಆಗುತ್ತೆ ಆಕ್ಚುಲಿ. ಸೊ ರೆಗ್ಯುಲೇಟಿಂಗ್ ಕಾಯ್ದೆ ಯಾಕೆ ಜಾರಿಗೆ ಬಂತು? ರೆಗ್ಯುಲೇಟಿಂಗ್ ಕಾಯ್ದೆ ಯಾಕೆ ಜಾರಿಗೆ ಬಂತು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಜಾರಿಗೆ ಬಂತು ರೆಗ್ಯುಲೇಟಿಂಗ್ ಕಾಯ್ದೆ? ಈ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಾಗಿತ್ತು? ಆರ್ಥಿಕ ದಿವಾಳಿತನದ ಹಂತಕ್ಕೆ ಹೋಗಿತ್ತು. ಆರ್ಥಿಕ ದಿವಾಳಿತನ ಅಥವಾ ಬ್ಯಾಂಕ್ರಪ್ಸಿ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಸೊ ಈಸ್ಟ್ ಇಂಡಿಯಾ ಕಂಪನಿ ಏನಾಗಿತ್ತು? ಬ್ಯಾಂಕ್ರಪ್ಸಿ ಕಡೆಗೆ ಹೋಗಿತ್ತು, ಆರ್ಥಿಕ ದಿವಾಳಿತನದ ಕಡೆಗೆ ಹೋಗಿತ್ತು. ಅವಾಗ ಹೊಸ ಗವರ್ನರ್ ಜನರಲ್ ನೇಮಕ ಆಗುತ್ತೆ. ಹೊಸ ಗವರ್ನರ್ ಜನರಲ್ ಯಾರಾಗಿದ್ರು? ವಾಸ್ ದ ನ್ಯೂ ಗವರ್ನರ್ ಜನರಲ್? ಹೊಸ ಗವರ್ನರ್ ಜನರಲ್ ಯಾರಾಗಿದ್ರು? ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸ್ ಹೊಸ ಗವರ್ನರ್ ಜನರಲ್ ಆಗಿ ಆಯ್ಕೆ ಆಗ್ತಾನೆ. ರೈಟ್. ಸೊ ಇವನ್ ಏನ್ ಮಾಡ್ತಾನೆ? ಈ ಈಸ್ಟ್ ಇಂಡಿಯಾ ಕಂಪನಿಯನ್ನ ದಿವಾಳಿತನದಿಂದ ಮುಕ್ತಗೊಳಿಸಬೇಕು. ವಾರನ್ ಹೇಸ್ಟಿಂಗ್ಸ್ ಟ್ರೈಡ್ ಟು ಪುಲ್ ಔಟ್ ಕಂಪನಿ ಫ್ರಮ್ ದ ಸಿಚುವೇಶನ್ ಆಫ್ ಬ್ಯಾಂಕ್ರಪ್ಸಿ. ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ಇವನ್ ಏನ್ ಮಾಡ್ತಾನೆ? ಬ್ರಿಟಿಷ್ ಸಂಸತ್ತಿನ ಹತ್ರ ಆರ್ಥಿಕ ಸಹಾಯ ಕೇಳ್ತಾನೆ. ಬ್ರಿಟಿಷ್ ಸಂಸತ್ತಿನ ಸಹಾಯ ಕೇಳ್ದ. ಅವಾಗ ಬ್ರಿಟಿಷ್ ಸಂಸತ್ ಏನ್ ಹೇಳ್ತದೆ? ಅವಾಗ ಪ್ರಧಾನಮಂತ್ರಿ ಯಾರಾಗಿದ್ರು? ಬ್ರಿಟಿಷ್ ಪ್ರಧಾನಮಂತ್ರಿ. ಬ್ರಿಟಿಷ್ PM ಯಾರಾಗಿದ್ರು ಅವಾಗ? ಬ್ರಿಟಿಷ್ ಪ್ರಧಾನಿ ಯಾರಾಗಿದ್ರು? ಲಾರ್ಡ್ ನಾರ್ತ್. ರೈಟ್, ಲಾರ್ಡ್ ನಾರ್ತ್. ಸೊ ಲಾರ್ಡ್ ನಾರ್ತ್ ಏನ್ ಹೇಳ್ತಾರೆ? ನಾವೊಂದು ಕಾಯ್ದೆಯನ್ನ ತರ್ತೀವಿ. ಸೊ ಇದೇನ್ ಮಾಡುತ್ತೆ? ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಸಂಸತ್ತಿನ ನಿಯಂತ್ರಣವನ್ನ ಹೇರ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ಪ್ರಶ್ನೆ ಆಗಿದೆ ನೋಡ್ರಿ. ಯಾವ ಕಾಯ್ದೆಯ ಮೂಲಕ
ಬ್ರಿಟಿಷ್ ಸಂಸತ್ತು ತನ್ನ ನಿಯಂತ್ರಣವನ್ನ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆಗೆ ಹೇರಿತು. ನಮಸ್ಕಾರ ಶರಣ್ ಅವರು. ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿ ಯಾವ ಕಾಯ್ದೆಯ ಮೂಲಕ ತನ್ನ ನಿಯಂತ್ರಣವನ್ನ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಹೇರಿತು? ಥ್ರೂ ವಿಚ್ ಆಕ್ಟ್? ಬ್ರಿಟಿಷ್ ಪಾರ್ಲಿಮೆಂಟ್ ಎಕ್ಸರ್ಟೆಡ್ ಇಟ್ಸ್ ಕಂಟ್ರೋಲ್ ಓವರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಯಾವ ಕಾಯ್ದೆ? ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಹಲೋ, ಎಸ್, ನಮಸ್ತೆ ಸರ್. ವೆರಿ ಗುಡ್. ಯಾವುದು? ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಹೇಳಿ ಮಹೇಶ್. ಸರ್ ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿದೆ ಸರ್, ಹಿಸ್ಟ್ರಿ ಕ್ಲಾಸ್. ನಾನು ಫಸ್ಟ್ ಗ್ರೂಪ್ ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಆಮೇಲೆ ಹಿಸ್ಟ್ರಿ ಕ್ಲಾಸ್ ನೋಡ್ಬಿಟ್ಟು ಅದಕ್ಕೆ ಎನ್ರೋಲ್ ಆಗಿದೆ ಸರ್. ಓಕೆ ಸರ್ ಇನ್ನೊಂದೇನಂದ್ರೆ ನಮ್ಗೆ ಸ್ವಲ್ಪ ಕನ್ನಡದಲ್ಲಿ ಪ್ರಾಬ್ಲಮ್ ಇತ್ತು, ಬಟ್ ಕ್ಲಾಸ್ ಹೋಗ್ಬಿಟ್ಟು ನಾನು ಕನ್ನಡದಲ್ಲಿ ನೋಟ್ಸ್ ಮಾಡಕ್ ಶುರು ಮಾಡಿದೆ ಓಕೆ ಸರ್. ಆದ್ರೆ ಪೊಲೈಟಿ ನೀವು ಇಂಗ್ಲಿಷ್ ಅಲ್ಲಿ ನೀವು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಸರ್, ಬಟ್ ನೋಟ್ಸ್ ಬರ್ಸ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಬರ್ಸಿ ಸರ್. ಆದ್ರೆ ರಿಕ್ವೆಸ್ಟ್ ಇಂಪಾರ್ಟೆಂಟ್ ಏನೇನಿದೆ ಎಲ್ಲ ಇಂಗ್ಲಿಷ್ ನಲ್ಲಿ ಬರ್ಸ್ತೀನಿ, ಆಯ್ತಾ? ರಿಕ್ವೆಸ್ಟ್ ಸರ್, ಆದ್ರೆ ಇಲ್ಲ ಬರ್ಸಿಲ್ಲ ಸರ್. ನಾರ್ಮಲ್ ಪಾಯಿಂಟ್ಸ್ ಮಾಡ್ಕೊಳಕತ್ತಾರ ಇಂಗ್ಲಿಷ್ ಅಲ್ಲಿ ಬರ್ಸಿ ಸರ್. ಶೋರ್. ಥ್ಯಾಂಕ್ ಯು ಸರ್. ಇವಾಗ ಸ್ಟ್ರಕ್ ಇದೆಯಾ? ಅಲ್ಲಪ್ಪ, ನಾನು ಕನ್ನಡದಲ್ಲಿ ಹೇಳಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ನೀವು ಬರ್ಕೊಳ್ಳುವಾಗ ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯ್ತಾ? ಸೊ ಎದಿ ಹೊಡ್ಕೋಬೇಡ್ರಿ, ಸುಮ್ ಕೇಳ್ರಿ. ಯಾರು ಎದೆ ಹೊಡ್ಕೋಬಾರ್ದು, ಸುಮ್ಮ ಕೇಳ್ಬೇಕು. ನನ್ನ ಬಗ್ಗೆ ನಿಮಗೆ ಗೊತ್ತಿದೆ, ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ, ಎಲ್ಲರಿಗೂ ನ್ಯಾಯ ಒದಗಿಸ್ತೀನಿ. ನಿಮ್ ಎಕ್ಸಾಮ್ ಕ್ಲಿಯರ್ ಮಾಡಿಸೋದು ನಮ್ಮ ಉದ್ದೇಶ ಇಲ್ಲ. ಈ ಯಾರವ್ರು ಸ್ಟ್ರಕ್ ಅನ್ನೋರು? ಫುಲ್ ಇಂಟರ್ನೆಟ್ ಸ್ಪೀಡ್ ಅದು. ಫುಲ್ ಸ್ಪೀಡ್ ಅದ ಇಂಟರ್ನೆಟ್, ಬರೀ ಸ್ಟ್ರಕ್ ಅನ್ನೋದು. ತಡ್ರಪ್ಪ, ಇನ್ನೊಂದ್ಸರ್ತಿ ರಿಫ್ರೆಶ್ ಮಾಡಿ. ಇವಾಗ ಯಾರ್ಯಾರಿಗೆ HD ಫುಲ್ ಕ್ಲಿಯರ್ ಆಗಿ ಬರ್ತಾ ಇದೆ ಲೈಕ್ ಬಟನ್ ಹತ್ರಿ. HD ಕ್ಲಿಯರ್ ಆಗಿ ಯಾರ್ಯಾರಿಗೆ ಬರ್ತಾ ಇದೆ? ಒಂದು ನಿಮಿಷ ವೇಟ್ ಮಾಡ್ರಿ, ನಾನು ಎಲ್ಲಾ ಕ್ಲೋಸ್ ಮಾಡಿ ವಾಪಸ್ ಚಾಲು ಮಾಡ್ತೀನಿ. ಇವಾಗ ಯಾರಿಗೆ ಆಡಿಯೋ ವಿಡಿಯೋ ಕ್ಲಿಯರ್ ಇದೆ ಎಲ್ಲರೂ ಲೈಕ್ ಬಟನ್ ಈಗ ಗೊತ್ತಿರ ನೋಡೋಣ. ಇವಾಗಿಂದ ಕ್ಲಿಯರ್ ಬರುತ್ತೆ, ಡೋಂಟ್ ವರಿ. ಸೊ ಮೊದಲನೇ ಕಾಯ್ದೆ ಯಾವುದು ಅಂತಂದ್ರೆ 1773ರ ಕಾಯ್ದೆ. ಈ ಕಾಯ್ದೆಯಲ್ಲಿ ಏನೇನಿತ್ತು ನೀಟಾಗಿ ನೆನಪಲ್ಲಿ ಇಟ್ಕೊಳ್ರಿ. ಏನಿತ್ತು ಈ ಕಾಯ್ದೆಯಲ್ಲಿ? ಮೊದಲಿಗೆ ಬಂಗಾಳದ ಗವರ್ನರ್ನನ್ನ ಏನ್ ಮಾಡಲಾಯಿತು? ಬಂಗಾಳದ ಅಥವಾ ಫೋರ್ಟ್ ವಿಲಿಯಂನ ಗವರ್ನರ್ ಜನರಲ್ ಆಗಿ ಘೋಷಣೆ ಮಾಡಲಾಯಿತು. ರೈಟ್. ಸೊ ಗವರ್ನರ್ ಆಫ್ ಬೆಂಗಾಲ್ ಏನಿದ್ದ, ಈ ಬಿಕೇಮ್ ಗವರ್ನರ್ ಜನರಲ್ ಆಫ್ ಫೋರ್ಟ್ ವಿಲಿಯಮ್ಸ್. ಸೊ ಹಾಗಾದ್ರೆ ಪ್ರಶ್ನೆ ಕೇಳ್ತಾರೆ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ನೋಡಿ ಹೇಳ್ರಿ ನೋಡೋಣ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್ಸ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್ಸ್. ಇನ್ನು ಈ ಗವರ್ನರ್ ಜನರಲ್ಗೆ ಸಲಹೆ ನೀಡಲಿಕ್ಕೆ ಒಂದು ಸಲಹಾ ಮಂಡಳಿಯನ್ನ ನೇಮಕ ಮಾಡಿದ್ರು. ಈ ಸಲಹಾ ಮಂಡಳಿಗೆ ಏನಂತ ಕರಿತಿದ್ರು? ಕಾರ್ಯಕಾರಿ ಮಂಡಳಿ ಅಥವಾ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಎಷ್ಟು ಜನ ಸದಸ್ಯರಿದ್ರು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಲ್ಲಿ? 4 ಸದಸ್ಯರು. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಲ್ಲಿ 4 ಸದಸ್ಯರಿದ್ರು. 3 ಜನ ಪ್ಲಸ್ ವಾರನ್ ಹೇಸ್ಟಿಂಗ್ಸ್. ರೈಟ್. 4 members were part of the executive council. ಸರ್, ಇದನ್ನೆಲ್ಲ ಕೇಳಿವಿ, ನಮಗೆ ಗೊತ್ತದ ಅಂತ ಇಗ್ನೋರ್ ಮಾಡಬೇಡ್ರಿ. ಯಾಕಂದ್ರೆ ಸಂವಿಧಾನದಲ್ಲಿ ಹೇಳಬೇಕಾದ್ರೆ ಇದನ್ನ ಸಂವಿಧಾನಾತ್ಮಕವಾಗಿ ಹೇಳಬೇಕಾಗುತ್ತೆ. ಪ್ರತಿಯೊಂದು ಅಂಶವನ್ನ ಸಂವಿಧಾನಾತ್ಮಕವಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಓಕೆ, ಇದು ಬರ್ಕೊಂಡ್ರ ಎಲ್ಲರೂ ಬರ್ಕೊಂಡ್ರ?
ಓಕೆ. ಯಾರು ಬರ್ಕೊಂಡಿಲ್ಲ ಸ್ಲೈಡ್ ಮುಗಿಯುವಾಗ ವೇಟ್ ಅಂತ ಬರಿಬೇಕು. ನೀವು ಬರ್ಕೊಂಡಿಲ್ಲ ಅಂದ್ರೆ ವೇಟ್ ಅಂತ ಬರಿಬೇಕು. ಬರ್ಕೊಳ್ಳಿ ಮೇಘರಾಜ್, ರೋಹಿತ್ ಬೇಗ ಬರ್ಕೊಳ್ಳಿ. ವಿನಯ್ ಬೇಗ ಬರ್ಕೋಬೇಕು. ಎಸ್ ಹೇಳಿ ಎಸ್ ಪಿ. ಸರ್ ನಮಸ್ಕಾರ ಸರ್. ಹೇಳಿ. ಲಾರ್ಡ್ ನಾರ್ತ್ ಬ್ರಿಟಿಷ್ ಪ್ರಧಾನಮಂತ್ರಿ ಆಗಿದ್ರು ಈ ಕಾಯ್ದೆಯನ್ನ ಹೊರಡಿಸಿದಾಗ. ಸೊ ಪ್ರಶ್ನೆ ಆಗಿದೆ ಇದು 1773ರ ನಿಯಂತ್ರಣ ಕಾಯ್ದೆಯನ್ನ ಹೊರಡಿಸಿದವರು. ಆಪ್ಷನ್ ಏನಾಗಬೇಕು ಅದಕ್ಕೆ? ಲಾರ್ಡ್ ನಾರ್ತ್. ಓಕೆ, ಲಾರ್ಡ್ ನಾರ್ತ್. ಹೇಳಿ ಎಸ್ ಪಿ. ನಿಮ್ ಹಿಸ್ಟ್ರಿ ಕ್ಲಾಸ್ ಮತ್ತೆ ಜಿಯೋಗ್ರಫಿ ಕ್ಲಾಸ್ ಎಲ್ಲ ಕೇಳಿದೆ ಸರ್. ಹಿಂದೆ ಒಂದು ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಮಾಡಿದ್ರಲ್ಲ ಅದನ್ನು ಸಹ ಕೇಳಿದೀನಿ. ಎಲ್ಲದೂ ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು. ಅಷ್ಟೇ ಸರ್, ಥ್ಯಾಂಕ್ ಯು. ಓಕೆ ಫೈನ್. ಎರಡನೇ ಪ್ರಮುಖ ಅಂಶ ಏನು? ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ಗಳನ್ನ ಬೆಂಗಾಳದ ಗವರ್ನರ್ ಜನರಲ್ ಅಧೀನಗೊಳಿಸಲಾಯಿತು. ಏನಾಯ್ತು? ಬಾಂಬೆ ಅಂಡ್ ಮದ್ರಾಸ್ presidencies became subordinate of a Bengal. ಅಂದ್ರೆ ಈಗ ಏನು ಬೆಂಗಾಲ್ ಎಲ್ಲರಿಗಿಂತ ಮೇಲೆ, ಅದರ ಕೆಳಗಡೆ ಬಾಂಬೆ ಮತ್ತು ಮದ್ರಾಸ್. ಹೌದಾ? ಬಂಗಾಳ ಮೇಲೆ, ಅದ್ರ ಕೆಳಗಡೆ ಬಾಂಬೆ ಮತ್ತು ಮದ್ರಾಸ್. ಮೊದಲು ಹೇಗಿತ್ತು? ಎಲ್ಲಾ ಬೇರೆ ಬೇರೆ ಇದ್ವು. ಈಗ ಏನು? ಬಂಗಾಳದ ಕೆಳಗಡೆ ಬಾಂಬೆ ಮತ್ತು ಮದ್ರಾಸ್, ಬಂಗಾಳದ ಕೆಳಗಡೆ ಬಾಂಬೆ ಮತ್ತು ಮದ್ರಾಸ್. ಓಕೆ. ಮೂರನೇದು, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ. ಇದರಲ್ಲಿ ಯಾರ್ಯಾರು ಇರಬೇಕು? ಒಬ್ಬ ಚೀಫ್ ಜಸ್ಟಿಸ್ ಪ್ಲಸ್ ಇದರಲ್ಲಿ ಯಾರ್ಯಾರು ಇರಬೇಕು? ಒಬ್ಬ ಚೀಫ್ ಜಸ್ಟಿಸ್ ಇರಬೇಕು, 3 ಇತರೆ ನ್ಯಾಯಾಧೀಶರು. ಒಬ್ಬ ಚೀಫ್ ಜಸ್ಟಿಸು, 3 ಇತರೆ ನ್ಯಾಯಾಧೀಶರು. ಮೊದಲ ಚೀಫ್ ಜಸ್ಟಿಸ್ ಯಾರು? ಎಲಿಜಾ ಇಂಪ್ರೆ. ಮೊದಲ ಚೀಫ್ ಜಸ್ಟಿಸ್ ಎಲಿಜಾ ಇಂಪ್ರೆ. ಏನು? ಭಾರತ ಮೊದಲ ಮುಖ್ಯ ನ್ಯಾಯಾಧೀಶರು. ಭಾರತ ಸುಪ್ರೀಂ ಕೋರ್ಟ್ ಅಥವಾ ಬಂಗಾಳದ ಸುಪ್ರೀಂ ಕೋರ್ಟ್ನ ಮೊದಲ. ಇನ್ನು 4ನೇ ಪಾಯಿಂಟ್ ಏನು? ಕಂಪನಿ ನೌಕರರು ಏನ್ ಮಾಡಬಹುದು? ಯಾವುದೇ ರೂಪದಲ್ಲಿ ಕಾಣಿಕೆ ಅಥವಾ ಲಂಚ ಪಡೆಯುವಂತಿಲ್ಲ. ರೈಟ್? ಕಂಪನಿ ಸರ್ವೆಂಟ್ಸ್ were banned from receiving gifts in cash or kind. ರೈಟ್? ಸೊ ಇವು 4 ಪ್ರಮುಖ ಪಾಯಿಂಟ್ಗಳು 1773ರ ಕಾಯ್ದೆ ಪ್ರಕಾರ. ಇವು 1773ರ ನಿಯಂತ್ರಣ ಕಾಯ್ದೆಯ ಪ್ರಕಾರ ಇವು 4 ಇಂಪಾರ್ಟೆಂಟ್ ಪಾಯಿಂಟ್ಗಳು. ಇದನ್ನ ಕೇಳ್ತಾರೆ. ಒಂದು, ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವ್ಯಾವು? ಮೊದಲು, ನಿಯಂತ್ರಣ ಕಾಯ್ದೆ ಯಾವಾಗ ಬಂತು ಅಂತ ಕೇಳ್ತಾರೆ. ಎರಡನೇದು 1773. ಎರಡನೇದು, ನಿಯಂತ್ರಣ ಕಾಯ್ದೆಯನ್ನು ಹೊರಡಿಸಿದವರು ಯಾರು? ಲಾರ್ಡ್ ನಾರ್ತ್. ಮೂರನೇದು, ನಿಯಂತ್ರಣ ಕಾಯ್ದೆಯ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್ಸ್. ನಾಲ್ಕನೇದು, ಗವರ್ನರ್ ಜನರಲ್ ಹುದ್ದೆಯನ್ನು ಯಾವಾಗ ರಚಿಸಲಾಯಿತು? 73ರ ನಿಯಂತ್ರಣ ಕಾಯ್ದೆ. ಐದನೇದು, ಎಷ್ಟು ಜನ ಸದಸ್ಯರಿದ್ರು? 4 ಜನ ಸದಸ್ಯರಿದ್ರು. ಆರನೇದ್ದೇನು? ಭಾರತ ಮೊಟ್ಟ ಮೊದಲ ಚೀಫ್ ಜಸ್ಟಿಸ್ ಯಾರು? ಎಲಿಜಾ ಇಂಪ್ರೆ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದ ಯಾವಾಗ? ಸುಪ್ರೀಂ ಕೋರ್ಟ್ 1774ರಲ್ಲಿ ಸ್ಥಾಪನೆ ಆಯಿತು. ಈ ರೀತಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಸತ್ತಿನ ನಿಯಂತ್ರಣಕ್ಕೆ ಯಾವಾಗ ಒಳಪಟ್ಟಿತು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾರ್ಯಾರಿಗೆ ಅರ್ಥ ಆಗಿದೆ ಲಾರ್ಡ್ ನಾರ್ತ್ ಅಂತ ಹೇಳಿ ಬರೀರಿ ಕಮೆಂಟ್ ಬಾಕ್ಸ್ ಅಲ್ಲಿ. ನಮಸ್ತೆ ಸರ್. ಸರ್ ನಮ್ದು ಹಿಸ್ಟ್ರಿ ಕ್ಲಾಸ್ ನೋಡ್ತಾ ಇದ್ದೀನಿ ಸರ್, ಚೆನ್ನಾಗಿ ಬರ್ತಿದೆ ರೆಕಾರ್ಡಿಂಗ್ ಕ್ಲಾಸ್. ಇದು ನನ್ನ ಫಸ್ಟ್ ಲೈವ್ ಕ್ಲಾಸ್ ಸರ್, ಅದಕ್ಕೆ ಹೇಳಿ ಮ್ಯಾಮ್. ಅರ್ಥ ಆಗ್ತಿದೆಯಲ್ಲ? ಹಾಂ ಸರ್, ಅರ್ಥ ಆಗ್ತಿದೆ ಸರ್. ಥ್ಯಾಂಕ್ ಯು ಸರ್.
ಎಲ್ಲರೂ ಲಾರ್ಡ್ ನಾರ್ತ್ ಅಂತ ಬರೀರಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಪ್ಪ, ನೀವಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಇದು ಸುಪ್ರೀಂ ಕೋರ್ಟ್ 1774 ಅಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ಸರ್, ಇದು 1862 ಅಲ್ಲಿ ಸ್ಟಾಪ್ ಆಗುತ್ತಲ್ವಾ ಸರ್, ಹೈಕೋರ್ಟ್ ಸ್ಟಾರ್ಟ್ ಮಾಡಿರೋದ್ರಿಂದ? ಸರಿ, ಇದನ್ನ ನಿಮಗೆ ಕ್ಲಾರಿಟಿ ಕೊಡ್ತೀನಿ, ಒಂದ್ ನಿಮಿಷ. ಇಲ್ಲಿ ನೋಡ್ರಿ, ಈ ಸುಪ್ರೀಂ ಕೋರ್ಟ್ ಭಾರತೀಯರಿಗಲ್ಲ, ನೆನಪಲ್ಲಿ ಇಟ್ಕೊಳ್ರಿ. ಇದು ಯಾರಿಗೆ? ಇದು ಬ್ರಿಟಿಷರಿಗೆ ಮಾತ್ರ ಸುಪ್ರೀಂ ಕೋರ್ಟ್. ಇದು ಬ್ರಿಟಿಷರಿಗೆ ಮಾತ್ರ ಸುಪ್ರೀಂ ಕೋರ್ಟ್ ಆಗಿದೆ, ಹೌದಾ? ಸೊ ಬ್ರಿಟಿಷ್ ಅಧಿಕಾರಿಗಳು ಏನಾದ್ರು ತಪ್ಪು ಮಾಡಿದ್ರೆ ಅವರನ್ನ ಈ ಕೋರ್ಟಿಗೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಭಾರತೀಯರ ವಿಚಾರಣೆ ಬೇರೆ, ಸಾದರ್ ದಿವಾನಿ ಅದಾಲತ್, ಸಾದರ ನಿಜಾಮತ್ ಅದಾಲತ್ ಅಂತೇಳಿ ಬೇರೆ ವಾರನ್ ಹೇಸ್ಟಿಂಗ್ಸ್ ನ ಕಾಲದಲ್ಲಿ ರಚನೆ ಆದ ಇತಿಹಾಸದ ಕೊಡಿಸಲು ಅದನ್ನ ಹೇಳಿದ್ದೀನಿ. ಸೊ ಈ ಸುಪ್ರೀಂ ಕೋರ್ಟ್ ಬ್ರಿಟಿಷರಿಗೆ ಮಾತ್ರ, ಬ್ರಿಟಿಷರಿಗೆ ಮಾತ್ರ. ಕ್ಲಿಯರ್ ಇದೆಯಾ? ಎಸ್, ಎಲ್ಲರಿಗೂ ಮುಗಿತಾ ಇದು? ಯಾರ್ಯಾರಿಗೆ ಅರ್ಥ ಆಗಿದೆ ಟ್ರೂ ಹಾಕ್ರಿ, ಯಾರ್ಯಾರಿಗೆ ಅರ್ಥ ಆಗಿಲ್ಲ ಫಾಲ್ಸ್ ಹಾಕ್ರಿ. ಯಾರ್ಯಾರಿಗೆ ಅರ್ಥ ಆಗಿದೆ ಟ್ರೂ ಹಾಕ್ರಿ, ಯಾರ್ಯಾರಿಗೆ ಅರ್ಥ ಆಗಿಲ್ಲ ಫಾಲ್ಸ್ ಹಾಕ್ರಿ. ಎಲ್ಲರೂ ಕಮೆಂಟ್, ಎಲ್ಲರೂ ಪೋಲೋದ್ರಿ. ಸೀರಿಯಸ್, ಶಶಾಂಕ್, ಸ್ನೇಹ, ಮದೀನಾ, ಲಿಯಾಕತ್, ಶ್ರೀಧರ್, ಶ್ರೀನಿವಾಸ್, ಸಾಬು, ಆಸ್ಪಿರೆಂಟ್, ಮಮತಾ. ಏನ್ ಅರ್ಥ ಆಗಿಲ್ಲಪ್ಪ? ಕೇಳ್ರಿ, ಪ್ರಶ್ನೆಗಳನ್ನ ಕೇಳ್ರಿ. ಪಾಲ್ಸ್ ಹಾಕ್ಬೇಡ್ರಿ, ಸುಮ್ನೆ ಪಾಲ್ಸ್ ಹಾಕ್ಬೇಡ್ರಿ, ಆಯ್ತಾ? ಇನ್ನು ಇದಾದ್ಮೇಲೆ ಇಂಗ್ಲೆಂಡ್ ನಲ್ಲಿ ಸರ್ಕಾರ ಬದಲಾವಣೆ ಆಯ್ತು. ಇಂಗ್ಲೆಂಡ್ನ ಹೊಸ ಪ್ರಧಾನಮಂತ್ರಿ ಯಾರಾಗ್ತಾರೆ? ಇಂಗ್ಲೆಂಡ್ನ ಹೊಸ ಪ್ರಧಾನಿ ಯಾರಾಗ್ತಾರೆ? ಪಿಟ್ಸ್ ದ ಯಂಗರ್ ಅಂತ ಹೇಳಿ. ಹೂ ಬಿಕಮ್ಸ್ ಅ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್? ಪಿಟ್ಸ್ ದ ಯಂಗರ್ ಅಂತ. ಸೊ ಈ ಪಿಟ್ಸ್ ದ ಯಂಗರ್ಗೆ ಏನ್ ಅನ್ನಿಸ್ತು? ನಾವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಿಕ್ಕಾಪಟ್ಟೆ ನಾವೇನ್ ಕೊಡ್ತಾ ಇದೀವಿ? ಒಂದು ಅಧಿಕಾರವನ್ನ ಕೊಟ್ಟಿದೀವಿ. ಸೊ ಈ ಅಧಿಕಾರವನ್ನ ಹಿಡಿತದಲ್ಲಿ ಇಟ್ಕೊಬೇಕು. ಸೊ ಈ ಅಧಿಕಾರವನ್ನ ಹಿಡಿತದಲ್ಲಿಟ್ಕೊಳ್ಳಿಕ್ಕೆ 1784ರಲ್ಲಿ ಯಾವ ಕಾಯ್ದೆ ಜಾರಿಗೆ ಬಂತು? ಪಿಟ್ಸ್ ಇಂಡಿಯಾ ಕಾಯ್ದೆ. ಪ್ರಶ್ನೆ ಕೇಳ್ತಾರೆ, ಏನು ಇದರ ಉದ್ದೇಶ ಏನಾಗಿತ್ತು ಅಂತಂದ್ರೆ 1773ರ ಕಾಯ್ದೆಯ ಲೋಪದೋಷಗಳನ್ನ ಸರಿಪಡಿಸುವುದು. ರೈಟ್. ಇದಕ್ಕಿಂತ ಮೊದಲು ಕೂಡ ಒಮ್ಮೆ ಪ್ರಯತ್ನ ಆಗಿತ್ತು. 1781ರಲ್ಲಿ ತಿದ್ದುಪಡಿ ಕಾಯ್ದೆ ಬಂದಿತ್ತು. ಆದ್ರೆ ಈ ತಿದ್ದುಪಡಿ ಕಾಯ್ದೆ ಅಷ್ಟೊಂದು ಖುಷಿಯನ್ನ ಕೊಟ್ಟಿರಲಿಲ್ಲ. ಸೊ ಹೀಗಾಗಿ ಈ ಒಂದು ಪಿಟ್ಸ್ ಇಂಡಿಯಾ ಕಾಯ್ದೆ 1784ರಲ್ಲಿ, ಪಿಟ್ಸ್ ಇಂಡಿಯಾ ಕಾಯ್ದೆ 1784ರಲ್ಲಿ ಈ ಒಂದು ಆಕ್ಟ್ ಅನ್ನ ತರ್ತಾನೆ. ಸೊ ಇದರ ಉದ್ದೇಶ ಏನಿತ್ತು? ಈಗ ನೋಡ್ರಿ, ಮೊದಲು ಏನಿತ್ತು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ? ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತಿತ್ತು. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಏನಿರ್ತಿತ್ತು? ಕೋರ್ಟ್ ಆಫ್ ಡೈರೆಕ್ಟರ್ಸ್. ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕಂಪನಿ ಎಲ್ಲಾ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇತ್ತು. ಮೊದಲು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನ್ ಮಾಡ್ತಾ ಇತ್ತು? ಕಂಪನಿಯ ಎಲ್ಲಾ ವ್ಯವಹಾರ ನೋಡ್ಕೊಳ್ತಾ ಇತ್ತು. ಸೊ ಕೋರ್ಟ್ ಆಫ್ ಡೈರೆಕ್ಟರ್ಸ್ used to control all the activities of British East India Company. They used to control all the activities of British East India Company. So ಹೀಗಾಗಿ ಈ ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಏನ್ ಮಾಡ್ಬಿಡ್ತಾನೆ? ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಏನ್ ಮಾಡ್ತದೆ? ಸೊ ಇದರ ಉದ್ದೇಶ ಏನಾಗಿತ್ತು? ಈ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನ ಬೇರ್ಪಡಿಸಲಾಯಿತು. ರಾಜಕೀಯ ಚಟುವಟಿಕೆಗಳನ್ನ ಏನಾಯ್ತು? ಬೇರ್ಪಡಿಸಲಾಯಿತು. ಬೇರ್ಪಡಿಸ್ಬೇಕಂತಂದ್ರೆ ಒಂದು ಸಪರೇಟ್ ಬೋರ್ಡ್ ಬೇಕೋ ಬೇಡ? ರೈಟ್. ಅರ್ಥ ಆಗ್ತಿದೆಯಲ್ಲೋ ನಿಮ್ಗೆ? ಸೊ ಇಲ್ಲಿ ಏನ್ ಮಾಡ್ಬೇಕು? ಕಮರ್ಷಿಯಲ್ ಆಕ್ಟಿವಿಟೀಸ್ ಏನಿದೆ, ಕಮರ್ಷಿಯಲ್ ಆಕ್ಟಿವಿಟೀಸ್ ಮತ್ತು ಪೊಲಿಟಿಕಲ್ ಆಕ್ಟಿವಿಟೀಸ್ ಅನ್ನ ಬೇರ್ಪಡಿಸುವ ಉದ್ದೇಶವನ್ನ ಯಾವ ಕಾಯ್ದೆ ಹೊಂದಿದೆ? ಇದು ಪ್ರಶ್ನೆ ಆಗಿದೆ. ಈಸ್ಟ್ ಇಂಡಿಯಾ ಕಂಪನಿಯ ರಾಜಕೀಯ ಮತ್ತು ವಾಣಿಜ್ಯ ವ್ಯವಹಾರಗಳನ್ನ ಬೇರ್ಪಡಿಸುವ ಉದ್ದೇಶ ಹೊಂದಿದ್ದ ಕಾಯ್ದೆ ಯಾವುದು? ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆ ಅಂತ ಹೇಳಿ ಯಾವ್ದನ್ನ ಕರೀತಾರೆ? ಇದು ಕೂಡ ಕೇಳಿದ್ದಾರೆ. ಇದನ್ನು ಏನಂತ ಕೂಡ ಕರಿತೀವಿ? ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆ. ಹೇಳಿ ಓಂಕಾರ.
ಓಂಕಾರ್ ಕಂಪನಿ ಕಾಯ್ದೆ ಎಂದು ಕರೆಯುತ್ತಾರೆ. ಓಂಕಾರ್ ಕೇಳಿಸ್ತಿದ್ಯಾ? ಬರ್ಕೊಳ್ಳಿ. ಯಾರ್ದು ಇನ್ನೂ ಮುಗುದಿಲ್ಲ ವೇಟ್ ಅಂತ ಬರೀರಿ. ಯಾರ್ದು ಇನ್ನೂ ಮುಗುದಿಲ್ಲ ಅವ್ರು ಮಾತ್ರ ವೇಟ್ ಅಂತ ಬರೀರಿ, ಎಲ್ಲರೂ ಬರೀಬೇಡಿ. ಬರ್ಕೊಳ್ಳಿ. ಶರಣ್, ಅಮಿತ್, ವಿನಯ್ ಎಲ್ಲರಿಗೂ ಟೈಮ್ ಕೊಡ್ತೀನಿ. ನಿಧಾನಕ್ಕೆ ಹೋಗೋಣ, ಸಂಪೂರ್ಣವಾಗಿ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಇದೇ ನನ್ನ ಮೊದಲ ಕೋರ್ಸ್ ಅಲ್ಲ, ಸೊ ನಿಮ್ಗೆ ಗೊತ್ತಿದೆ ನನ್ನ ಬಗ್ಗೆ. ಸೊ ಡೋಂಟ್ ವರಿ ಅಬೌಟ್ ದಟ್. ಐ ವಿಲ್ ಮೇಕ್ ಶೋರ್ 100% ಎಲ್ಲರೂ ಅರ್ಥ ಮಾಡ್ಕೊಬೇಕು, 100% ಸಿಲೆಬಸ್ ಕವರ್ ಆಗಬೇಕು. ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಯನ್ನ ಬ್ರಿಟಿಷರು ತಮ್ಮ ನಿಯಂತ್ರಣಕ್ಕೆ ತಗೊಂಡಿರಲಿಲ್ಲ. ಅಂದ್ರೆ ಕಂಪನಿಯ ರಾಜಕೀಯ ವ್ಯವಹಾರಗಳನ್ನ ತಮ್ಮ ನಿಯಂತ್ರಣಕ್ಕೆ ತಗೊಂಡ್ರು, ಅದಕ್ಕೆ ಅದನ್ನ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆ ಅಂತೇಳಿ ಕೂಡ ಕರೀತಾರೆ. ಎಸ್, ರೈಟ್. ಸೊ ನ್ಯೂ ಪ್ರೈಮ್ ಮಿನಿಸ್ಟರ್ ಪಿಟ್ಸ್ ದ ಯಂಗರ್ ಏನ್ ಮಾಡ್ತಾನೆ, ಒಂದು ಹೊಸ ಕಾಯ್ದೆಯನ್ನ ಪರಿಚಯಿಸ್ತಾನೆ. ಇದರಲ್ಲಿ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಚಟುವಟಿಕೆಗಳನ್ನ ಬೇರ್ಪಡಿಸಲಾಯಿತು 1784ರಲ್ಲಿ. ವಿಜಯಲಕ್ಷ್ಮಿ, ಇನ್ನು ಮುಂದೆ ಯಾವ್ದು ಕ್ಲಾಸ್ ನೋಡ್ಲೇಬಾರ್ದು, ಹಂಗ ಮಾಡ್ರಿ. ಈಗ ನನ್ನ ಹಿಸ್ಟ್ರಿ ಕ್ಲಾಸ್ ನೋಡಿದವ್ರು ಬೇರೆ ಕ್ಲಾಸ್ ನೋಡ್ತೀರಾ ನೀವು? ನನ್ನ ಹಿಸ್ಟ್ರಿ ಕ್ಲಾಸ್ ನೋಡಿದವ್ರು ಬೇರೆ ಕ್ಲಾಸ್ ನೋಡಕ್ ಸಾಧ್ಯ ಇದೆಯಾ? ಇಲ್ಲ. ನನ್ನ ಜಾಗ್ರಫಿ ಕ್ಲಾಸ್ ನೋಡಿದವ್ರು ಬೇರೆ ಕ್ಲಾಸ್ ನೋಡ್ತೀರಾ? ಇಲ್ಲ. PSI ಪೇಪರ್ 1 ನೋಡಿದವ್ರು ಇನ್ನೊಂದು ನೋಡ್ಬೇಕಾ? ಇಲ್ಲ. ಸೊ ಹಂಗೆ ಇದು ಒಂದು ಸರ್ತಿ ಪರ್ಫೆಕ್ಟ್ ಇರ್ತದೆ ನಮ್ಗೆ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಹೇಳಮ್ಮ ವಿಜಯಲಕ್ಷ್ಮಿ. ಸರ್, ಇಲ್ಲಿ ಇಂಗ್ಲೆಂಡ್ ನ ಹೊಸ ಪ್ರಧಾನಿ ಪಿಟ್ಸ್ ದಿ ಯಂಗರ್ ಅಂತ ಬರ್ದಿರಲ್ರಿ, ಅದೇನ್ ಈ 1773 ರೆಗ್ಯುಲೇಟಿಂಗ್ ಕಾಯ್ದೆ ಒಳಗಿದ್ದ ಪ್ರಧಾನಿ ಏನ್ರಿ ಸರ್? ಇಲ್ಲ ಇಲ್ಲ, ಅವಾಗ ಲಾರ್ಡ್ ನಾರ್ತ್ ಇದ್ರಲ್ಲ. ಮತ್ತ ಹೊಸ ಪ್ರಧಾನಿ ಅಂತ ಅವ್ರ ಹೊಸದಾಗಿ ಆಯ್ಕೆ ಆತಾರೇನ್ರಿ ಲಾರ್ಡ್ ನಾರ್ತ್? ಹೊಸದಾಗಿ ಆಯ್ಕೆ ಆಗಿ ಬರ್ತಾರೆ ಪಿಟ್ಸ್ ದಿ ಯಂಗರ್ ಅವರು. ಅಂದ್ರೆ ಫಸ್ಟ್ ಯಾರಂತ ಬರ್ದು ನಾವು ಲಾರ್ಡ್ ನಾರ್ತ್ ಇದ್ರು ಪ್ರಧಾನಮಂತ್ರಿ, ಈಗ ಪಿಟ್ಸ್ ದಿ ಯಂಗರ್ ಆಗ್ಯಾರ. ಇದು ಇದು ಇದೇ ಕಾಯ್ದೆ ಅಲ್ರಿ ಸರ್ 1770? ಅದಕ್ಕೆ ಪಿಟ್ಸ್ ಇಂಡಿಯಾ ಕಾಯ್ದೆ ಯಾಕಂತಂದ್ರೆ ಪಿಟ್ಸ್ ಪ್ರಧಾನಮಂತ್ರಿ ಆದ್ಮೇಲೆ ಕಾಯ್ದೆ ಬಂದಿದ್ದು. ಹಾ ಸರ್, ಥ್ಯಾಂಕ್ ಯು ಸರ್. ಇದ್ರೊಳಗೆ ಏನೇನಿದ್ದು ಪ್ರಮುಖ ಅಂಶಗಳು? ಅಂಶ ನಂಬರ್ 1 ಏನು? ಕಂಪನಿಯ ವಾಣಿಜ್ಯ ವ್ಯವಹಾರಗಳನ್ನ ಯಾರು ನೋಡ್ಕೊಳ್ತಾರೆ? ವ್ಯವಹಾರಗಳು ಏನು? ಕೋರ್ಟ್ ಆಫ್ ಡೈರೆಕ್ಟರ್ಸ್. ರೈಟ್. ಕಮರ್ಷಿಯಲ್ ಏನೇನಿದೆ, ಕಮರ್ಷಿಯಲ್ ಆಕ್ಟಿವಿಟೀಸ್ ಯಾರು ನೋಡ್ಕೊಳ್ಳೋರು? ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಮಂಡಳಿ ಅಂತ ಕರೀತಾರೆ. ಹಾಗಾದ್ರೆ ಕಂಪನಿಯ ರಾಜಕೀಯ ವ್ಯವಹಾರಗಳು ಇದರಲ್ಲಿ ಸಿವಿಲ್ ಇರಬಹುದು, ಮಿಲಿಟರಿ ಇರಬಹುದು, ಅಥವಾ ರೆವಿನ್ಯೂ ಇರಬಹುದು. ಉಳಿದಿದ್ದು ಎಲ್ಲಾ ವ್ಯವಹಾರಗಳನ್ನ ನೋಡ್ಕೊಳ್ಳುವಂತಹ ಉಸ್ತುವಾರಿ ಯಾರಿಗೆ ಬಂತು? ನಿಯಂತ್ರಣ ಮಂಡಳಿ ಅಥವಾ ಬೋರ್ಡ್ ಆಫ್ ಕಂಟ್ರೋಲ್. ಎಷ್ಟು ಜನ ಸದಸ್ಯರಿದ್ರು ಇದರಲ್ಲಿ? 6 ಜನ ಸದಸ್ಯರು. ಕ್ಲಿಯರ್? 6 ಜನ ಸದಸ್ಯರು. ಇದಕ್ಕೇನಂತ ಕರಿತೀವಿ? ಪ್ರೈವಿ ಕೌನ್ಸಿಲರ್ಸ್ ಅಂತ ಹೇಳಿ. ಪ್ರೈವಿ ಕೌನ್ಸಿಲರ್ಸ್ ಅಂತ ಕೂಡ ಕರಿತೀವಿ. ಇವ್ರು ಎಲ್ಲಿರ್ತಾ ಇದ್ರು? ಇವರು ಇಂಗ್ಲೆಂಡ್ ನಲ್ಲಿ. ಇವರು ಭಾರತದಲ್ಲಿ ಇರ್ತಾ ಇರ್ಲಿಲ್ಲ, ಬದಲಾಗಿ ಇವರು ಇಂಗ್ಲೆಂಡ್ ನಲ್ಲಿ ಇರ್ತಾ ಇದ್ರು. ರೈಟ್. ಇವರು ಭಾರತದಲ್ಲಿ ಇರ್ತಾ ಇರ್ಲಿಲ್ಲ, ಇವರು ಇಂಗ್ಲೆಂಡ್ ನಲ್ಲಿ ಇರ್ತಾ ಇದ್ರು. ಇದರ ಅಧ್ಯಕ್ಷ ಯಾರಾಗಿದ್ರು? ರಾಜ್ಯ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಆಫ್ ಸ್ಟೇಟ್. ಸೊ ಇದು ಕೂಡ ಕೇಳಿದರೆ ಪ್ರಶ್ನೆ. ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನ ಯಾವ ಕಾಯ್ದೆಯ ಮೂಲಕ ಜಾರಿಗೊಳಿಸಲಾಯಿತು? ಯಾವ ಕಾಯ್ದೆಯ ಮೂಲಕ ಪರಿಚಯಿಸಲಾಯಿತು ಅಂತೇಳಿ ಕೇಳ್ತಾರೆ. ರೈಟ್. ಇದೇ ಒಂದು ಕಾಯ್ದೆಯ ಮೂಲಕ ಸೆಕ್ರೆಟರಿ ಆಫ್ ಸ್ಟೇಟ್ ಪ್ರೈವಿ ಕೌನ್ಸಿಲ್ ಅನ್ನ ಪರಿಚಯಿಸಲಾಯಿತು. ಕ್ಲಿಯರ್ ಇದೆಯಾ? ಓಂಕಾರ ಅವರು, ಇದು ಬೇಸಿಕ್ ಏನು ಅಲ್ಲ. ಇದು ನೀವು ಈ ಕ್ಲಾಸ್ ನೋಡಿದ್ರೆ ಇಲ್ಲಿಂದನೇ ಶುರು ಆಗಿದೆ. ಇದೇನು ನಾನು ಅಡ್ವಾನ್ಸ್ ಹೇಳ್ತಾ ಇಲ್ಲ, ಫುಲ್ ಈಸಿಯಾಗಿ ಹೇಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಈಗ ಒಂದು ಕಂಪನಿ ಅಂತಂದ್ರೆ 2 ರೀತಿಯ ವ್ಯವಹಾರಗಳು ಬರ್ತವೆ. ಈಗ ನಾನು ಬೆಂಗಳೂರಿನಲ್ಲಿ ಆಡಳಿತ ಮಾಡ್ತೀನಿ ಅಂತ, ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನೋ ಒಂದು ವಾಣಿಜ್ಯ ಕಂಪನಿ. ಇದು ವಾಣಿಜ್ಯ ಅಂತಂದ್ರೆ ಭಾರತದ ಗೂಡ್ಸನ್ನ ತಗೊಳ್ಳೋದು, ಇಂಗ್ಲೆಂಡ್ ನಲ್ಲಿ ಮಾರೋದು, ಇಂಗ್ಲೆಂಡ್ ನ ಗೂಡ್ಸ್ ತಗೊಂಡು ಭಾರತದಲ್ಲಿ ಮಾಡೋದು, ಇದಕ್ಕೇನಂತಾರೆ ವಾಣಿಜ್ಯ ಅಂತ ಕರಿತೀವಿ. ರಾಜಕೀಯ ಅಂತಂದ್ರೆ ಈ ದೇಶದ ಪ್ರದೇಶದ ಆಡಳಿತವನ್ನ ನೋಡ್ಕೊಳ್ಳೋದು, ಇಲ್ಲಿ ಕಂದಾಯ ವಿಧಿಸೋದಾಗಿರ್ಬೋದು, ಇಲ್ಲಿ ಮಿಲಿಟರಿ ಆಡಳಿತ ಆಗಿರ್ಬೋದು. ಸೊ ವಾಣಿಜ್ಯ ಏನಿದೆ, ಮಾರ್ಕೆಟ್, ಸೇಲ್ಸ್ ಎಲ್ಲ ನೋಡ್ಕೊಳ್ಳೋದು ಯಾವುದು? ಕೋರ್ಟ್ ಆಫ್ ಡೈರೆಕ್ಟರ್ಸ್. ಇನ್ನು ರಾಜಕೀಯ ವ್ಯವಹಾರಗಳನ್ನ ನೋಡ್ಕೊಳ್ಳೋದು ಯಾವುದು? ನಿಯಂತ್ರಣ ಮಂಡಳಿ.
ನಿಯಂತ್ರಣ ಮಂಡಳಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು? 6 ಜನ ಸದಸ್ಯರಿದ್ರು. ಪ್ರೈವಿ ಕೌನ್ಸಿಲರ್ಸ್ ಅಂತ ಕರೀತಾರೆ ಅವರಿಗೆ. ಅವರ ಅಧ್ಯಕ್ಷ ಯಾರಾಗಿದ್ರು? ರಾಜ್ಯ ಕಾರ್ಯದರ್ಶಿ ಇದ್ದ, ಸೆಕ್ರೆಟರಿ ಆಫ್ ಸ್ಟೇಟ್. ರಾಜ್ಯ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ. ಸ್ಟ್ರಕ್ ಯಾಕಾಗತ್ತದು? ಎಲ್ಲರಿಗೂ ಸ್ಟ್ರಕ್ ಆಗ್ತಾ ಇದೆಯಾ? ಸ್ವಲ್ಪ ಜನರಿಗೆ ಸ್ಟ್ರಕ್ ಆಗ್ತಿದ್ಯಾ? ನೋಡ್ರಿ, ಉಳಿದವ್ರು ಕ್ಲಿಯರ್ ಅದ, ಸ್ವಲ್ಪ ಜನರಿಗೆ ಸ್ಟ್ರಕ್ ಅದ. ಯಾಕ? ಏನಿದು? ಇವಾಗ ಕ್ಲಿಯರ್ ಇದೆಯಾ ಎಲ್ಲರಿಗೂ? ಇವಾಗ ಕ್ಲಿಯರ್ ಇದೆಯಾ? ಸೊ ಇಲ್ಲಿ ಕಂಪನಿಯ ವಾಣಿಜ್ಯ ವ್ಯವಹಾರಗಳನ್ನ ಯಾರು ನೋಡ್ಕೊಂತಾರೆ? ಕಂಪನಿಯ ವಾಣಿಜ್ಯ ವ್ಯವಹಾರಗಳನ್ನ ಯಾರು ನೋಡ್ಕೊಳ್ತಾರೆ? ಕೋರ್ಟ್ ಆಫ್ ಡೈರೆಕ್ಟರ್ಸ್. ಇಲ್ಲಿ ಎಲ್ಲ ವಾಣಿಜ್ಯ ವ್ಯವಹಾರ ಅಂತಂದ್ರೆ ಏನೆಲ್ಲರಿಗೂ ಗೊತ್ತಾಯ್ತಾ? ವಾಣಿಜ್ಯ ವ್ಯವಹಾರ ಅಂತಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್. ಅಂದ್ರೆ ರಾಜಕೀಯ ವ್ಯವಹಾರಗಳು, ಅದು ನಾಗರಿಕ, ಸೈನಿಕ ಅಥವಾ ಕಂದಾಯ, ಇದನ್ನ ನೋಡ್ಕೊಳ್ಳಿಕ್ಕೆ ಏನು? ನಿಯಂತ್ರಣ ಮಂಡಳಿ ಅಥವಾ ಬೋರ್ಡ್ ಆಫ್ ಕಂಟ್ರೋಲ್. ಇದರಲ್ಲಿ ಎಷ್ಟು ಜನ ಸದಸ್ಯರು? 6 ಜನ ಸದಸ್ಯರು. ಇದು ಭಾರತದಲ್ಲಿರಲಿಲ್ಲ, ಇವರು ಇಂಗ್ಲೆಂಡ್ ನಲ್ಲಿದ್ರು. ಪ್ರೈವಿ ಕೌನ್ಸಿಲರ್ಸ್ ಅಂತ ಕರೀತಿದ್ರು. ಇದರ ಅಧ್ಯಕ್ಷ ಯಾರು? ರಾಜ್ಯ ಕಾರ್ಯದರ್ಶಿ, ಸೆಕ್ರೆಟರಿ ಆಫ್ ಸ್ಟೇಟ್. ಸೊ ಈಗ ನೋಡ್ರಿ, ವಾಣಿಜ್ಯ ಒಬ್ಬರ ಕೈಯಲ್ಲಿ, ಇದು ಒಬ್ಬರ ಕೈಯಲ್ಲಿ, ರಾಜಕೀಯ ಒಬ್ಬರ ಕೈಯಲ್ಲಿ. ಇದು 2 ಸರ್ಕಾರಗಳು ಆಳ್ವಿಕೆ ಮಾಡ್ದಂಗೆ ಆಗ್ಲಿಲ್ಲ. 2 ಸರ್ಕಾರ. ಅದಕ್ಕೆ ಇದಕ್ಕೇನಂತ ಕರಿತೀವಿ ನಾವು? ದ್ವಿಮುಖ ಸರ್ಕಾರದ ಸ್ಥಾಪನೆ. ಈ ಕಾಯ್ದೆಯನ್ನ ಏನಂತ ಕರಿತೀವಿ? ದ್ವಿಮುಖ ಸರ್ಕಾರ ಸ್ಥಾಪನೆ ಮಾಡಿದಂತ ಕಾಯ್ದೆ ಇದು. ಡ್ಯುವಲ್ ಗವರ್ನಮೆಂಟ್. ದ್ವಿಮುಖ ಸರ್ಕಾರದ ಸ್ಥಾಪನೆ ಯಾವಾಗಾಯ್ತು? ಡ್ಯುವಲ್ ಗವರ್ನಮೆಂಟ್ ಸ್ಥಾಪನೆ ಯಾವಾಗಾಯ್ತು? ಈ ಒಂದು ಸಂದರ್ಭದಲ್ಲಿ ಆಯ್ತು. ಅರ್ಥ ಆಯ್ತಾ? ನನಗೆ ತಲೆ ಕೆಡ್ತಾ ಇದೆ, ಯಾಕೆ ಸ್ಟ್ರಕ್ ಆಗ್ತಾ ಇದೆ? ಸ್ವಲ್ಪ ಜನರಿಗೆ ಆಗುತ್ತೆ, ಸ್ವಲ್ಪ ಜನರಿಗೆ ಆಗಲ್ಲ. ಅಂತ ಸಂದರ್ಭದಲ್ಲಿ ಇದು ನಮ್ಮ ತಪ್ಪ, ನಿಮ್ಮ ತಪ್ಪ, ಯಾರ ತಪ್ಪು? ಏನ್ ನಾನು ಪಾಲಿಟಿ ಕೋರ್ಸ್ ಮಾಡಿದ್ದೆ, ಯಾರಾದ್ರೂ ನಿಂಬೆಕಾಯಿ ಕಟ್ಟಿಸ್ಕೊಂಡ್ ಬಂದಿದ್ದೀರಾ? ಸರ್ ಹಿಸ್ಟ್ರಿನೇ ಮಾಡಬೇಕು, ಪಾಲಿಟಿ ಮಾಡಬಾರ್ದು ಅಂತೇಳಿ ಕೊಳ್ಳೆಗಾಲಕ್ಕೆ ಹೋಗಿ ನಿಂಬೆಕಾಯಿ ಕಟ್ಟಿಸ್ಕೊಂಡ್ ಬಂದಿದ್ದಾರ? ಏನ್ ನಡೀತಾ ಇದೆ ಇಲ್ಲಿ? ಹಲೋ, ಈ ಸ್ಲೈಡ್ ಮುಗಿತಾ? ಯಾರ್ಯಾರಿಗೆ ಅರ್ಥ ಆಗಿದೆ? ದ್ವಿಮುಖ ಸರ್ಕಾರ, ಡ್ಯುವಲ್ ಗವರ್ನಮೆಂಟ್ ಅಂತ ಬರೀರಿ. ಮಾರುತಿ ಮಾತಾಡ್ತಿದ್ದೀರಿ? ಹಾ ಸರ್. ಹೇಳ್ರಿ, ಏನಾಯ್ತು? ಸರ್ ನಮಸ್ಕಾರ. ಏನಿಲ್ಲ ಸರ್, ನಿಮ್ದು ಹಿಸ್ಟ್ರಿ ಕ್ಲಾಸ್ ನೋಡಿದೀನಿ ಸರ್, ಕರ್ನಾಟಕ ಹಿಸ್ಟ್ರಿ. ಓಕೆ. ಸೊ ಅದು ನೀವು ಯಾವ ತರ ಹೇಳಿದ್ರೆ ಅದೇ ತರ ಎಲ್ಲ ನೋಟ್ಸ್ ಮಾಡ್ಕೊಂಡಿದೀನಿ. ವಾಪಸ್ ಅದನ್ನ ಬುಕ್ ಅಲ್ಲಿ ಕಂಪೇರ್ ಮಾಡಿದ್ರೆ ಸೇಮ್ ಪಾಯಿಂಟ್ಸ್ ಎಕ್ಸ್ಟ್ರಾನೇ ಇದೆ ಸರ್. ಓಕೆ. ಸರ್ ಇವಾಗ ಮಾಡ್ತಿರೋ ಕ್ಲಾಸ್ ಅಲ್ಲಿ ಲಾರ್ಡ್ ನಾರ್ತ್ ಮತ್ತೆ ಪಿಟ್ ಸೆಂಗರ್ ಇವ್ರದೆಲ್ಲ ನಾನು ಕ್ಲಾಸ್ ಬ್ಯಾಚ್ ಕೋರ್ಸ್ ನೋಡ್ಬೇಕಾದ್ರೆ ಇವು ಬಂದಿದ್ದಿಲ್ಲ ಸರ್ ಇವು. ಓಕೆ. ಸೊ ಅವನ್ನ ನೋಟ್ಸ್ ಮಾಡಿದ್ದಿಲ್ಲ ಸರ್ ನಾನು. ಓಕೆ. ಸೊ ಇವಾಗ ಇದು 402 ಎಕ್ಸಾಮ್ ಇಂದೊಂದು ಇದು ಇದೆ ಅಲ್ಲ ಸರ್, ಇದು ನಮಗೆ ಇವಾಗ ಕಾಂಪ್ರಿಹೆನ್ಸಿವ್ ಕೋರ್ಸ್ ನೋಡಕ್ ಇಷ್ಟ ಇದೆ ಸರ್. ಬಟ್ ಇಲ್ಲಿ ರಿವಿಷನ್ ಇದ್ರಲ್ಲಿ ಸಿಕ್ಕಾಕೊಂಡು ಒಂದ್ ಸ್ವಲ್ಪ ಒದ್ದಾಡೋ ತರ ಆಗ್ಬಿಟ್ಟಿದೆ ಸರ್. ನೋಡ್ರಿ, ನಿಮ್ಗೆ ಹೆಂಗ್ ಅನುಕೂಲ ಇದೆ 402 ಡೇಟ್ ಅನೌನ್ಸ್ ಆಗಮಟ ನೋಡ್ರಿ, ಆಮೇಲೆ ಬಿಟ್ಟು ರಿವಿಷನ್ ಮಾಡ್ರಿ, ಆಯ್ತಾ? ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಓಕೆ, ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ಗವರ್ನರ್ ಜನರಲ್, ಕಾರ್ಯಕಾರಿ ಸದಸ್ಯರು, ಕಾರ್ಯಕಾರಿ ಸಮಿತಿ ಸದಸ್ಯರ ಸಂಖ್ಯೆಯನ್ನ 4ರಿಂದ 3ಕ್ಕೆ ಇಳಿಕೆ ಮಾಡಲಾಯಿತು. ರೈಟ್. ಈ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನಿತ್ತು, ಕೌನ್ಸಿಲ್ ಮೆಂಬರ್ಸ್ reduced from 4 to 3. ಇದು ಹೆಂಗ ಎಫೆಕ್ಟ್ ಆಗುತ್ತೆ ಹೇಳ್ರಿ ನೋಡೋಣ. ಇದು ಹೆಂಗ ಎಫೆಕ್ಟ್ ಆಗುತ್ತೆ? ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ? ಇದು ಗವರ್ನರ್ ಜನರಲ್ ನ ಅಧಿಕಾರವನ್ನ ಹೆಚ್ಚಿಗೆ ಮಾಡ್ತಾ ಅಥವಾ ಕಡಿಮೆ ಮಾಡ್ತಾ? ಗವರ್ನರ್ ಜನರಲ್ ನ ಅಧಿಕಾರವನ್ನ ಹೆಚ್ಚಿಗೆ ಮಾಡ್ತಾ ಅಥವಾ ಕಡಿಮೆ ಮಾಡ್ತಾ?
ಕಡಿಮೆ ಮಾಡ್ತದೆ. ಹಾಗೆ ಈ ಮೂರು ಸದಸ್ಯರಲ್ಲಿ ಒಬ್ಬ ಬ್ರಿಟಿಷ್ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿರ್ಬೇಕು. ಕಮಾಂಡರ್ ಇನ್ ಚೀಫ್ ಇರಬೇಕು. ರೈಟ್. ಒಬ್ಬ ಕಮಾಂಡರ್ ಇನ್ ಚೀಫ್ ಇರಬೇಕು. ಇದು ಪ್ರಶ್ನೆ ಆಗಿದೆ. ಕೆಲವೊಂದಿಷ್ಟು ವಿಷಯಗಳು ಬಹಳ ಇಂಪಾರ್ಟೆಂಟ್ ಆಗ್ತಿರ್ತದೆ, ಪ್ರಶ್ನೆಗಳಾಗ್ತಿರ್ತವೆ, ನೆನಪಲ್ಲಿ ಇಟ್ಕೋಬೇಕು. ರೈಟ್. ಸೊ ಇದೇ ಕಾಯ್ದೆಯ ಮೂಲಕ ಕಲ್ಕತ್ತಾ ಭಾರತದ ಅಧಿಕೃತ ರಾಜಧಾನಿ ಆಗ್ಬಿಡುತ್ತೆ. ಅಂದ್ರೆ ಕಲ್ಕತ್ತಾ ರಾಜಧಾನಿ ಆಗಿದ್ದು 1772ರಲ್ಲೇ ರಾಜಧಾನಿಯಾಗಿ ಘೋಷಣೆ ಆಗಿತ್ತು. ಬಟ್ ಅಧಿಕೃತ ರಾಜಧಾನಿ ಯಾಕಂತಂದ್ರೆ ಮದ್ರಾಸ್ ಮತ್ತು ಬಾಂಬೆ ಸಂಪೂರ್ಣವಾಗಿ ಬಂಗಾಳ ಸರ್ಕಾರದ ಅಧೀನವಾದವು. ದೇ ಬಿಕೇಮ್ ಸಬಾರ್ಡಿನೇಟ್ ಟು ಬೆಂಗಾಲ ಗವರ್ನಮೆಂಟ್. ರೈಟ್. ಬಹಳ ಇಂಪಾರ್ಟೆಂಟ್. ಇನ್ನು ಇದರ ಬಗ್ಗೆ ಏನು ಪ್ರಶ್ನೆ ಕೇಳ್ತಾರೆ? ಅನ್ನೋದನ್ನ ಹೇಳ್ತೀನಿ, ಬರ್ಕೊಟ್ರಿ ಫಸ್ಟ್. ಸರ್ ಪಾಲಿಟಿನಾ ಹಿಸ್ಟ್ರಿನಾ? ಪಾಲಿಟಿ ತಮ್ಮ, ಇದು ಪಾಲಿಟಿ. ಬರ್ಕೊಳ್ಳಿ ಬೇಗ. ಹಲೋ. ಎಸ್ ಹೇಳಿ. ಹಾಯ್ ಸರ್, ಗುಡ್ ಈವ್ನಿಂಗ್. ಎಸ್ ಹೇಳಿ ಸರ್. ಸರ್ ಒಂದು ಕ್ವಶನ್ ಇದೆ ಸರ್. ಸರ್, ಯಾವ ಕಾಯ್ದೆ ಅನುಸಾರ ಈಸ್ಟ್ ಇಂಡಿಯಾ ಕಂಪನಿ ಸಾಂವಿಧಾನಿಕ ಕಂಪನಿ ಆಯ್ತು ಸರ್? ಯಾವ ಕಂಪನಿ? 1773 ಕಾಯ್ದೆ. ಓಕೆ ಸರ್, ಥ್ಯಾಂಕ್ ಯು. ಫಸ್ಟ್ ಮೊದಲ ಬಾರಿಗೆ ಸಂವಿಧಾನಕ್ಕೆ ಇದು ಆಗಿದ್ದು 1773 ಕಾಯ್ದೆ ಮುಖಾಂತರ. ಓಕೆ. ಸೊ ಇದ್ರ ಬಗ್ಗೆ ಏನೇನು ಪ್ರಶ್ನೆ ಕೇಳ್ತಾರೆ? ಪ್ರಶ್ನೆ ನಂಬರ್ 1, ದ್ವಿಮುಖ ಸರ್ಕಾರ ಆರಂಭವಾಗಿದ್ದ ಯಾವಾಗ? ಇದಕ್ಕೆ ಬರ್ಕೊಳ್ರಿ ಬೇಗ. ಯಾರ್ಯಾರು ಬರ್ಕೊಂಡಿಲ್ಲ? ಬರ್ಕೊಳ್ಳಿ ಶೀತಲ್ ಬೇಗ. ಓಕೆ. ಎರಡನೇ ಕ್ವಶನ್ ನಂಬರ್ 2 ಏನ್ ಕೇಳ್ತಾರೆ? ಮೊದಲ ಬಾರಿಗೆ ಭಾರತದಲ್ಲಿ ಬ್ರಿಟಿಷ್ ಪ್ರದೇಶಗಳು ಎಂಬ ಹೇಳಿಕೆ ಯಾವಾಗ ಬಳಸಲಾಯಿತು? ಮೊದಲ ಬಾರಿಗೆ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಯಾವಾಗ ಬಳಸಲಾಯಿತು? ಈ ಪ್ರಶ್ನೆ ಕೇಳ್ತಾರೆ. ಮೂರನೇದು, ಬ್ರಿಟಿಷ್ ಸಂಸತ್ತಿಗೆ ಭಾರತದ ನೇರ ಆಡಳಿತ ಯಾವಾಗ ಶುರುವಾಯಿತು? ನೇರ ಆಡಳಿತ ಅನ್ನೋದಕ್ಕಿಂತ ನೇರ ನಿಯಂತ್ರಣ, ಡೈರೆಕ್ಟ್ ಕಂಟ್ರೋಲ್ ಯಾವಾಗಿಂದ ಶುರುವಾಯಿತು ಅಂತ ಕೇಳ್ತಾರೆ. ರೈಟ್. ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಸಾಕಷ್ಟು ಬಾರಿ ಬರ್ತವೆ. ಓಕೆ. ಸೊ ಇವೆಲ್ಲಾ ಪ್ರಶ್ನೆಗಳು ನಿಮ್ಗೆ ಹೊಸ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನ ಕೇಳಿದ್ರ ಕ್ವಶನ್ 1 ಕೇಳಿರ್ಬೇಕು. ಬಟ್ ಕ್ವಶನ್ 2, ಕ್ವಶನ್ 3 ಯಾವಾಗಾದ್ರೂ ಕೇಳಿದಿರ? ಕ್ವಶನ್ 2, ಕ್ವಶನ್ 3 ಯಾವತ್ತಾದ್ರೂ ಕೇಳಿದಿರ ನೀವು? ಆದ್ರೆ ಕ್ವಶನ್ ಪೇಪರ್ ಅಲ್ಲಿ ಸಾಕಷ್ಟು ಬಾರಿ ಬಂದಿವೆ. ಸೊ ಹೀಗಾಗಿ ಇಂತಹ ಪ್ರಶ್ನೆಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಪ್ರಥಮ ಬಾರಿಗೆ ಏನಾಯ್ತು? ಭಾರತದಲ್ಲಿ ಬ್ರಿಟಿಷ್ ಪ್ರದೇಶಗಳು ಎಂಬ ಶಬ್ದ ಬಳಸಲಾಗಿತ್ತು. ಇಲ್ಲೇ ಎಲ್ಲ ಇದೆ. ನಾಳೆಯಿಂದ ಸಂಜೆ 6:30 ಕ್ಲಾಸಿಗೆ ಏನ್ ಮಾಡ್ರಿ? ಇಂಟರ್ನೆಟ್ ಉಳಿಸ್ಕೊಳ್ರಿ. ನಾಳೆಯಿಂದ ಸಂಜೆ 6:30 ಕ್ಲಾಸ್ಗೆ ಏನ್ ಮಾಡ್ಬೇಕು? ಇಂಟರ್ನೆಟ್ ಉಳಿಸ್ಕೋಬೇಕು ನೀವು. ಇಂಟರ್ನೆಟ್ ಇಲ್ಲ ಆಪ್ ಅಪ್ಡೇಟ್ ಮಾಡಿರಲ್ಲ ನೀವು. ಯಾಕಂದ್ರೆ ಅರ್ಧ ಜನ ಕ್ಲಿಯರ್ ಇದ್ದು ಅರ್ಧ ಜನಕ್ಕೆ ಸ್ಟ್ರಕ್ ಇದ್ರೆ ಏನೋ ಇದೆ. ಓಕೆ. ಸೊ ಪಿಟ್ಸ್ ಇಂಡಿಯಾ ಕಾಯ್ದೆ ಎಲ್ಲರಿಗೂ ಅರ್ಥ ಆಯ್ತಾ? ಇಂಡಿಯಾ ಕಾಯ್ದೆ ಯಾಕೆ ತಂದ್ರು ಹೇಳಿ. ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ಕ್ಲಾಸ್ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಸರ್, ಇನ್ನೊಂದು ಸಬ್ಜೆಕ್ಟ್ ಯಾವ್ದು ತಗೋರಿ ಸರ್? ಇದು ಮುಗಿಲಿ. ಈಗ ಚಾಲು ಮಾಡೀನಿ, ಇವತ್ತೇ ಚಾಲು ಮಾಡೀನಿ ಸರ್. ನಿಮ್ ಕ್ಲಾಸ್ ನೋಡೋದ್ರೆ ಬಹಳ ಆಸೆ ಸರ್. ಮಾಡೋಣ ಡೆಫಿನೆಟ್ಲಿ. ಥ್ಯಾಂಕ್ಸ್ ಸರ್. ಕರ್ನಾಟಕ ಇತಿಹಾಸ ಇನ್ನೊಂದು ಶುರು ಮಾಡಬಹುದು, ಹೊಸ ಬ್ಯಾಚ್ ಲೈವ್ ಮಾಡ್ತೀನಿ ಮುಂದಿನ ವಾರದಲ್ಲಿ. ಆಯ್ತು ಸರ್, ಥ್ಯಾಂಕ್ಸ್ ಸರ್. ಓಕೆ. ಎಕನಾಮಿಕ್
ಇವಾಗ ಶಶಾಂಕ ಏನಿದು ಕ್ಲಾಸ್ ಸರಿ ಆಗ್ತಿಲ್ಲ ಅಂದ್ರೆ ನೀವು ಸ್ಟ್ರಕ್ ಅನ್ನಾಗತ್ತೀರಿ. ನಂದು ಇಂಟರ್ನೆಟ್ ಸ್ಪೀಡ್ ಸ್ಕ್ರೀನ್ಶಾಟ್ ಹೊಡೆದು ತೋರಿಸ್ಲಿ ನಿಮಗ. ನನ್ನ ಇಂಟರ್ನೆಟ್ ಸ್ಪೀಡ್ ನಿಮ್ಗೆ ಸ್ಕ್ರೀನ್ಶಾಟ್ ಹೊಡೆದು ತೋರಿಸ್ಲಿ ಎಷ್ಟದ ಅಂತೇಳಿ. ನಿಮ್ದು ನೆಟ್ ಚೇಂಜ್ ಮಾಡಿ ಸರ್ ಅಂತ. ಅಯ್ಯೋ ನಂದು ಸ್ಪೀಡರ್ ಆಗಡದ ಹೋದನ. ಸ್ಪೀಡರ್ ಆಗಡದ ನಂದು 300 MBPS ಅದ. ಫಸ್ಟ್ ಕ್ಲಾಸ್ ನಿಮ್ಗೆ ಮಾಡಿಸ್ಕೊಂಡು ಬಂದ್ಬಿಟ್ಟಿರಿ. ಹಲೋ ಸರ್. ಕೆಲಸ ಹೇಳಿ ಸೀರಿಯಸ್ ಸರ್. 1784 ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸಾಮ್ರಾಜ್ಯ ಹೆಸರಿಗೆ ವರ್ಗಾಯಿಸಲಾಗುತ್ತಲ್ವಾ ಸರ್? ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಬ್ರಿಟಿಷ್ ಸಾಮ್ರಾಜ್ಯ ಹೆಸರಿಗೆ ವರ್ಗಾಯಿಸಲಾಗುತ್ತೆ? ಬ್ರಿಟಿಷ್ ಸಾಮ್ರಾಜ್ಯದ ಹೆಸರಿಗೆ ವರ್ಗಾಯಿಸಲಾಗುತ್ತಾ? ಕ್ವೀನ್ ಅವಳು ರಾಣಿ ಇರ್ತಾಳಲ್ಲ ಸರ್, ಬ್ರಿಟಿಷ್ ರಾಣಿ, ಅವಳ ಹೆಸರು ಟ್ರಾನ್ಸ್ಫರ್ ಮಾಡೋದು ಈಸ್ಟ್ ಇಂಡಿಯಾ. ಬ್ರಿಟಿಷ್ ರಾಣಿಯ ಪ್ರದೇಶಗಳು ಅಂತ ಹೇಳಿ ಮೊದಲ ಬಾರಿಗೆ ಇಲ್ಲಿ ಕರೆಯಲಾಗುತ್ತೆ. ಸಾರ್ವಭೌಮತೆ 1813 ಕಾಯ್ದೆ, ಅವೆಲ್ಲ ಮುಂದೆ ಹೇಳ್ತೀನಿ. ಈ ತರ ಏನು ವರ್ಗಾವಣೆ ಮಾಡಲ್ವಾ ಸರ್ ಈಸ್ಟ್ ಇಂಡಿಯಾ ಕಂಪನಿನ? ಹೆಂಗಾಗುತ್ತೆ? ಬರೀ ಬ್ರಿಟಿಷ್ ರಾಣಿಯ ಬ್ರಿಟಿಷ್ ಸಾಮ್ರಾಜ್ಯದ ಪ್ರದೇಶಗಳು ಅಂತ ಕರೀತಾರೆ ಅಷ್ಟೇ. ಸರಿ ಸರ್, ಆಯ್ತು. ಓಕೆ, ಆಯ್ತು ಸರ್. ಥ್ಯಾಂಕ್ ಯು. ಸರಿ, ಹಾಗಾದ್ರೆ ದಿಸ್ ಪ್ರಾಬ್ಲಮ್ ಓನ್ಲಿ ಇನ್ ಯುವರ್ ಕ್ಲಾಸ್. ಸರಿ ಬಿಟ್ರಪ್ಪ, ಇವತ್ತಿನ ಕ್ಲಾಸ್ ಮುಗಿಸೋಣ ಬೆಸ್ಟ್. ನಾಳೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆಗೆ ಇದನ್ನ ಕಂಟಿನ್ಯೂ ಮಾಡ್ತೀನಿ, ಆಯ್ತಾ? ಹ್ಯಾಪಿ. ನಾಳೆ ಎಷ್ಟು ಗಂಟೆಗೆ? ನಾಳೆ 6:30ಗೆ. ನಾಳೆ 6:30 PM ಇದನ್ನ ಕಂಟಿನ್ಯೂ ಮಾಡೋಣ. ಎಲ್ಲರೂ ಬರ್ರಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ. ಇವಾಗ ಇನ್ನು ಫ್ರೆಶ್ ಆಗಿ ಶುರುವಾಗಿದೆ. ಪಿಟ್ಸ್ ಇಂಡಿಯಾ ಕಾಯ್ದೆ ಒಂದ್ಸತಿ ರಿಪೀಟ್ ಮಾಡ್ತೀನಿ ನೋಡ್ರಿ. 1781ರಲ್ಲಿ ತಿದ್ದುಪಡಿ ಕಾಯ್ದೆ ಮಾಡ್ತಾರೆ. ರೆಗ್ಯುಲೇಟಿಂಗ್ ಆಕ್ಟ್ಗೆ ವರ್ಕ್ ಆಗಲ್ಲ. ಇಂಗ್ಲೆಂಡ್ಗೆ ಹೊಸ ಪ್ರಧಾನಿ ನೇಮಕ ಆಗುತ್ತೆ, ಪಿಟ್ಸ್ ದಿ ಯಂಗರ್. ಅವನು ಏನೋ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಚಟುವಟಿಕೆಗಳನ್ನ ಬೇರ್ಪಡಿಸಬೇಕು ಅಂತ ಹೇಳಿ ತಿಳ್ಕೊಂಡು 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ ಡೈಲಿ 6ವರೆಗೆ ಬಿಟ್ಟು ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನ ಜಾರಿಗೆ ತರ್ತಾನೆ. ಇದರಲ್ಲಿ ಕಂಪನಿಯ ವಾಣಿಜ್ಯ ವ್ಯವಹಾರಗಳನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡ್ಕೊಳ್ತದೆ, ಹಾಗೂ ಕಂಪನಿಯ ರಾಜಕೀಯ ವ್ಯವಹಾರಗಳನ್ನ ನಿಯಂತ್ರಣ ಮಂಡಳಿ 6 ಜನ ಸದಸ್ಯರು ಇರ್ತಕ್ಕಂತಹ ಪ್ರವಿ ಕೌನ್ಸಿಲ್ ನೇಮಕ ಆಗುತ್ತೆ. ಇದರ ಅಧ್ಯಕ್ಷನಾಗಿದ್ದವನು ರಾಜ್ಯ ಕಾರ್ಯದರ್ಶಿ. ಇದರಿಂದ ನೋಡ್ರಿ, ರಾಜಕೀಯ ವ್ಯವಹಾರ ಒಬ್ರು ನೋಡ್ಕೊಳ್ಳೋದು, ವಾಣಿಜ್ಯ ವ್ಯವಹಾರ ಒಬ್ರು ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ? ದ್ವಿಮುಖ ಸರ್ಕಾರದ ಸ್ಥಾಪನೆ ಆಗುತ್ತೆ. ದ್ವಿಮುಖ ಸರ್ಕಾರದ ಸ್ಥಾಪನೆ ಆಗುತ್ತೆ. ಓಕೆ, ಇದಾದ್ಮೇಲೆ ಗವರ್ನರ್ ಜನರಲ್ ಕಾರ್ಯಕಾರಿ ಸಮಿತಿ ಸದಸ್ಯರ ಸಂಖ್ಯೆ 4ರಿಂದ 3ಕ್ಕೆ ಇಳಿಕೆ ಆಗುತ್ತೆ. ಈ 3 ಸದಸ್ಯರಲ್ಲಿ ಒಬ್ಬನು ಕಡ್ಡಾಯವಾಗಿ ಕಮಾಂಡರ್ ಇನ್ ಚೀಫ್ ಇರಬೇಕು. ಕಲ್ಕತ್ತಾ ಭಾರತದ ಅಧಿಕೃತ ರಾಜಧಾನಿ ಆಗುತ್ತೆ. ಯಾಕಂತಂದ್ರೆ ಮದ್ರಾಸ್ ಮತ್ತು ಬಾಂಬೆ ಸಂಪೂರ್ಣವಾಗಿ ಬಂಗಾಳ ಸರ್ಕಾರದ ಅಧೀನಕ್ಕೆ ಒಳಪಡ್ತವೆ. ರೈಟ್. ಇನ್ನು ಪ್ರಶ್ನೆಗಳು ಏನೇನು ಬರ್ತವೆ? ದ್ವಿಮುಖ ಸರ್ಕಾರ ಯಾವಾಗ ಆರಂಭವಾಯಿತು? ಮೊದಲ ಬಾರಿಗೆ ಭಾರತದಲ್ಲಿ ಬ್ರಿಟಿಷ್ ಪ್ರದೇಶಗಳು ಅಂತೇಳಿ ಯಾವಾಗ ಬಳಸಲಾಯಿತು? ಬ್ರಿಟಿಷ್ ಸಂಸತ್ತಿಗೆ ಭಾರತ ನೇರ ನಿಯಂತ್ರಣ ಯಾವಾಗ ದೊರೆಯಿತು ಅಂತ ಹೇಳಿ ಈ ಪ್ರಶ್ನೆ ಮೊದಲ ಬಾರಿಗೆ ಬರ್ತದೆ. ಈ ಪ್ರಶ್ನೆಗಳು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಮುಖಾಂತರ ಬರ್ತವೆ. ಓಕೆ, ಎಲ್ಲರ ಜೊತೆ ಮಾತಾಡ್ತೀನಿ. ಡೋಂಟ್ ವರಿ, ಆಕಾಶ್ ಮಾತಾಡ್ತೀನಿ. ಯಾರ್ಯಾರ್ದು ಮುಗಿದಿದೆ ನಾಳೆ 6ವರೆಗೆ ಬರ್ರಿ, ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಡೋಂಟ್ ವರಿ. ಯಾಕೋ ಇವತ್ತು ಇಂಟರ್ನೆಟ್ ಇಶ್ಯೂ ಇದ್ದಂಗಿದೆ. ಫಸ್ಟ್ ಕ್ಲಾಸ್ ಹೇಳ್ರಿ. ಸರ್, ಇವತ್ತು ಯಾಕೋ ಇಂಟರ್ನೆಟ್ ಎಲ್ಲ ಕ್ಲಾಸ್ನಲ್ಲಿ ಹಿಂಗೆ ಮಾಡಿ ಸರ್. ಕ್ಲಾಸ್ನಲ್ಲಿ ಅದೇನೋ ಇಶ್ಯೂ, ಸರ್ವರ್ ಇಶ್ಯೂ ಇರ್ಬೇಕಲ್ರಿ, ಅದು ನಾಳೆ ಸರಿ ಹೋಗುತ್ತೆ. ನಾಳೆ ಏನು 2 ಕ್ಲಾಸ್ ಹಾಕೊಳ್ಳ? ಬೆಳಿಗ್ಗೆ ಮಧ್ಯಾಹ್ನ ಒಂದು ಏನಾದ್ರು ಕ್ಲಾಸ್ ಹಾಕೊಳ್ಳ? ನೋಡಿ ಸರ್, ಫುಲ್ ಡೆಪ್ತ್ ಇರಲಿ ಸರ್. ಅದು ಇನ್ನೊಂದು ಇವಾಗೆಲ್ಲ ಬೇರೆ ಕಡೆ ಎಲ್ಲ ಕ್ವಾಲಿಟಿ ನೋಡಿ ಸರ್, ಫಾಸ್ಟ್ ಆಗುತ್ತೆ ಸರ್. ಡೆಪ್ತ್ ಮಾಡಿ ಸರ್, ಫುಲ್ ಗೊತ್ತಿದೆ ನಿಮಗೆ, ನನಗೆ ಹೇಳಬೇಕಾದಂತ ಅವಶ್ಯಕತೆ ಹೈ ಲೆವೆಲ್ ಸರ್. ಫುಲ್ ಹೈ ಲೆವೆಲ್ ಇರಲಿ ಸರ್. ಫುಲ್ ಅದು ಒಟ್ಟು ನಮ್ಗೆ ಹೆಂಗಿರುತ್ತೆ ಸಿಕ್ಮೂರು ಪಲ್ಲೆ ಸರ್ ಅಂದ್ರೆ ಹೈ ಲೆವೆಲ್ ಸರ್. ಫುಲ್ ಮಾಡೋಣ ಅಂತ. ನಿಮ್ಮ ಎಕ್ಸಾಮ್ ನಿಂದ ಯಾವ್ದು ಪ್ರಶ್ನೆ ಮಿಸ್ ಆಗಬಾರ್ದು, ಆ ರೀತಿ ಹೇಳ್ಕೊಡೋ ಜವಾಬ್ದಾರಿ ನಂದು. ಓಕೆ, ಇನ್ನೊಂದ್ಸರಿ ಬೇರೆ ಕ್ಲಾಸಿಗೆ ಹೋಗೋ ಜರೂರತೆ ಇಲ್ಲ ಸರ್. ಅದು ನಿಮ್ಮ ಕ್ಲಾಸ್ ನೋಡ್ತಾರೆ ಅಷ್ಟೇ. ಇವಾಗ ಫುಲ್ ಹಿಸ್ಟ್ರಿ ಅಂತೂ ಹಂಗೆ ಆಗಿದೆ ಸರ್ ಇವಾಗ. ಓಕೆ, ಇಲ್ಲ ಮದಿನ 1 ತಿಂಗಳಲ್ಲಿ ಮುಗಿಸ್ತೀನಿ, 4 ತಿಂಗಳೇನು ಮಾಡಲ್ಲ. ಥ್ಯಾಂಕ್ ಯು ಮಹೇಶ್. ಎಲ್ಲರೂ ಫಾಲೋ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ ಎನ್ರೋಲ್ ಆಗ್ಲಿಕ್ಕೆ. ಎಲ್ಲರಿಗೂ ಹೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹಿಸ್ಟ್ರಿ ಕ್ಲಾಸ್ ಕೇಳಿದ್ದೀನಿ ಸರ್, ಎಲ್ಲ ಚೆನ್ನಾಗಿತ್ತು ಸರ್ ಎಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಇದು ಇವತ್ತು ತುಂಬಾ ಸ್ಟ್ರಕ್ ಆಗಿದೆ ಸರ್, ಇಂಟರ್ನೆಟ್ ಇಶ್ಯೂ ಇದೆ ಮತ್ತೆ ಜಾಸ್ತಿ. ಎಲ್ಲ ಕ್ಲಾಸಲ್ಲೂ ಇದೇ ಇಶ್ಯೂ ಇದೆ ಅಂತ ಹೇಳಿದ್ರು. ಸೊ ಮೋಸ್ಟ್ಲಿ ಅದೇನೋ ಸರ್ವರ್ ಇಶ್ಯೂ ಇರಬೇಕು. ನಾಳೆ ಸರಿ ಹೋಗುತ್ತೆ ಮೋಸ್ಟ್ಲಿ, ಆಯ್ತಾ? ಹೌದು ಸರ್. ಇವತ್ತು ರೆಕಾರ್ಡಿಂಗ್ ಕ್ಲಾಸ್ ಮತ್ತೆ ಕೇಳಿದ್ರೆ ಕರೆಕ್ಟ್ ಕ್ಲೀನ್ ಆಗಿ ಬರುತ್ತೆ ಸರ್ ಇದು? ಮೋಸ್ಟ್ಲಿ ಬರ್ಬೋದು ನನಗೆ ಅನ್ಸಿದ ಮಟ್ಟಿಗೆ. ಓಕೆ, ಥ್ಯಾಂಕ್ ಯು ಸರ್. ಅಲ್ಲ, ಸ್ಟ್ರಕ್ ಆದಾಗ ನಿಮಗಷ್ಟೇ ಅಲ್ಲ, ನನಗೂ ಬೇಜಾರಾಗುತ್ತೆ. ಸ್ಟ್ರಕ್ ಆದ ತಕ್ಷಣ ಹುಡುಗರು ಬಿಟ್ಟು ಹೋಗಿಬಿಡ್ತಾವೆ. ಸರ್ ನಮಸ್ತೆ ಸರ್. ಅದು ನನ್ನ ಬೇಜಾರು. ಹೇಳಿ ಪರಮಾನಂದ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಕ್ಲಾಸ್ ಚೆನ್ನಾಗಿ ಬರಕತ್ತೀರಿ ಸರ್. ನಮ್ಮ ಮನೆಯಿಂದ ಜಾಯ್ನ್ ಆಗಿದ್ದೀನಿ ಸರ್, ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪರಮಾನಂದ. ಹಾಂ ಸರ್, ನಿಮ್ಮ ಕ್ಲಾಸ್ ಟೈಮಿಂಗ್ ನಂಗೆ ಗೊತ್ತಿಲ್ಲ, ಅದ್ರ ಸಲುವಾಗಿ ಕೇಳೋಣ. ಇಲ್ಲ, ಈ ಕೋರ್ಸು ಇವಾಗ ಶುರುವಾಗಿದೆ. ಡೈಲಿ 6:30 ಇರುತ್ತೆ. ಡೈಲಿ 6 ಗಂಟೆ ಸರ್. ಫಾಲೋ ಮಾಡ್ಬಿಟ್ರಿ, ನೀವು ಕೋರ್ಸಿಗೆ ಎನ್ರೋಲ್ ಮಾಡ್ಕೊಳ್ಳಿ. ಫಾಲೋ ಮಾಡ್ರಿ, ಎಲ್ಲಾ ಕೋರ್ಸಿನ ಲಿಂಕ್ ಬರ್ತಾವ, ಆಯ್ತಾ? ಹಾಂ ಸರ್, ಅದು ಟ್ರಾನ್ಸ್ಲೇಷನ್ ಸರ್, ಅದನ್ನು ನೋಡ್ತಾ ಇರ್ತೀನಿ ರೀ. ನಾ ಈಗ ಹೊಸದಾಗಿ ಬಂದಿದ್ದೇನೆ ಸರ್ ಕ್ಲಾಸಿಗೆ. ನೋಡಿ.
ಸರ್ ಚೆನ್ನಾಗಿ ಬರುತ್ತೆ. ಎಸ್ ಸರ್ ನಮಸ್ಕಾರ ಸರ್. ಶರಣ್ ಹೇಳಿ. ನಮಸ್ಕಾರ ಸರ್. ನಮಸ್ತೆ ಹೇಳಿ ಶರಣ್. ಸರ್ ಮೊನ್ನೆ ಮೀಟ್ ಆಗಿ ಫುಲ್ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಹಾಂ ಸರ್. ನನಗೂ ಖುಷಿ ಆಯ್ತು ಆ್ಯಕ್ಚುಲಿ. ಅದೇ ಸರ್ ನಾನು ಪುನೀತ್ ರಾಜ್ಕುಮಾರ್ ದೊಡ್ಡ ಫ್ಯಾನ್ ಸರ್. ಓಕೆ. ಅಲ್ಲಿ ಅವರು ಬೆಂಗಳೂರಲ್ಲಿ ಅನ್ಎಕ್ಸ್ಪೆಕ್ಟ್ಲಿ ಅಲ್ಲಿ ನಾನು ಹಂಗೆ ಪರಿಚಯ ಆಗಿದೆ ಸರ್. ಅದು ಚೌಟ್ರಿಲೇ ಸರ್. ಓಕೆ. ನಿಮ್ಮದನ್ನು ಚೌಟ್ರಿಲೇ ಆಯ್ತು ಸರ್, ಅಷ್ಟೇ ಖುಷಿ ಆಯ್ತು ಸರ್. ಓಕೆ ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಪೇಪರ್ ಒಂದು ಕಂಟಿನ್ಯೂ ಮಾಡಿ ಸರ್. ಮಾಡೋಣ. ಓಕೆ ಥ್ಯಾಂಕ್ ಯು ಸರ್. ಹೇಳಿ. ನಮಸ್ತೆ. ಹಲೋ ಸರ್, ಕೇಳಿಸ್ತಿದ್ದೀರಾ? ಹೇಳಿ. ಸರ್ ಫಸ್ಟ್ ಪೇಪರ್ ಇನ್ನೊಂದ್ಸಲ ಮಾಡ್ತೀರಿ ಸರ್? ಮಾಡೋಣ. ಡೇಟ್ ಆದ್ರೂ ಅನೌನ್ಸ್ ಆಗಲಿ. ಮತ್ತೆ ನಾನು ಡೇಟ್ ಅನೌನ್ಸ್ ಆಗಿಲ್ಲ ಅಂದ್ರೆ ಮಾಡಿದ್ರೆ ಮತ್ತೆ 10 ಸಲ ಮಾಡಿಸ್ತೀನಿ. ಡೇಟ್ ಅನೌನ್ಸ್ ಆದ್ಮೇಲೆ ಒಮ್ಮೆ ಫೈನಲ್ ಮಾಡ್ಬಿಡ್ತೀನಿ. ಅಂದ್ರೆ ಇದು ಟ್ರಾನ್ಸ್ಲೇಷನ್ ಈ ಕ್ಲಾಸ್ ಯೂಸ್ ಆಗತ್ತೀರಿ ಸರ್? ನಾವು ಕನ್ನಡ ಮೀಡಿಯಂ, ಕನ್ನಡ ಬರ್ಕೋತಿದ್ವಿ, ಬಟ್ ಟ್ರಾನ್ಸ್ಲೇಷನ್ಗೋಸ್ಕರ ಇಂಗ್ಲಿಷು ಅದ್ರ ಕೆಳಗಡೆ ಬರ್ಕೊಳತ್ತೀವಿ. ಇಲ್ಲ ನಿಮ್ಗೆ ನೋಡ್ರಿ, ಇದು ಪಾಲಿಟಿ ಕೋರ್ಸು ಕನ್ನಡ ಇಂಗ್ಲಿಷ್ ನಲ್ಲಿ ಬರೋದು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇದು ಟ್ರಾನ್ಸ್ಲೇಷನ್ ಹೆಲ್ಪ್ ಆಗುತ್ತೆ ಆಕ್ಚುಲಿ. ನಾವು ಅದೇ ಟ್ರಾನ್ಸ್ಲೇಷನ್ ಡೆಫಿನೆಟ್ಲಿ ಟ್ರಾನ್ಸ್ಲೇಷನ್ ಯೂಸ್ ಆಗ್ತದೆ ಅಂತ ಇಂಗ್ಲಿಷ್ ವರ್ಡ್ ಬರ್ಕೊಳ್ತಿದ್ವಿ ಸರ್. ಬರ್ಕೊಳ್ಳಿ ಒಳ್ಳೇದಾಗುತ್ತೆ. ಟ್ರಾನ್ಸ್ಲೇಷನ್ ಹೆಲ್ಪ್ ಆಗುತ್ತೆ ಆಯ್ತಾ? ಹಾ ಸರ್. ಅಂದ್ರೆ 1973 ಇಷ್ಟೆಲ್ಲ ಓದಿದೆ ಸರ್, ಬಟ್ ಇಲ್ಲಿ ಗೊತ್ತಾಗ್ತಿದೆ PMR ಇಷ್ಟ ಯಾವ ಡಿಸ್ಟೌಂಟ್ ಡೆಪ್ತ್ ಆಗಿ ಓದಿದಿಲ್ಲ. ಅಲ್ಲ, ಅದು ಡೆಪ್ತ್ ಅಲ್ಲ, ಅದು ಕ್ವಶನ್ ಆಗಿರ್ತಕ್ಕಂಥದ್ದು. ಇದು ಆಲ್ರೆಡಿ ಕ್ವಶನ್ ಆಗಿದೆ. ಯಾರು ಈ ಪ್ರಶ್ನೆ ಏನಾಗಿತ್ತು ಎಕ್ಸಾಕ್ಟ್ ಹೇಳ್ತೀನಿ ಕೇಳ್ರಿ. 1773 ನಿಯಂತ್ರಣ ಕಾಯ್ದೆಯನ್ನು ಹೊರಡಿಸಿದವರು ಯಾರು ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ನೀವು ಹೇಳಲೇಬೇಕಾಗುತ್ತೆ ಯಾರು ಅಂತ ಹೇಳಿ. ಹೌದಾ? ಹಾ ಸರ್. ಓಕೆ ಸರ್, ಥ್ಯಾಂಕ್ಸ್. ಹಳ ಜೀವನನ ಹೋಗದ ಹಳೆ ಆಗಿ ಸುಮ್ ಬಿಟ್ಬಿಟ್ಟು ಹೋಗದ ಕ್ಲಾಸ್ ಮನೆಗೆ ಹೋಗ್ರಿ. ನಾಳೆ 6:30 ಬರ್ರಿ. ಹಲೋ. ಹಾ ಹೇಳ್ರಿ. ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. PDO ಒಂದು ಮಾಡ್ಕೊಡಿ ಸರ್ ಕ್ಲಾಸ್. ವಿಡಿಯೋ ನೋಟಿಫಿಕೇಶನ್ ಆಗ್ಲಿ, ನಂದೇ ಇರ್ತದೆ ಕೋರ್ಸ್. ಆಯ್ತಾ? ಅದೇ ಸರ್, ನಾನು ಇವಾಗ ನೀವು ಮಾಡ್ತೀರಿ ಅಂದ್ಮೇಲೆ ಬೇರೆ ಎಲ್ಲಿ ಕ್ಲಾಸ್ ಅಟೆಂಡ್ ಆಗಿಲ್ಲ. ಅದಲ್ಲ, ಅಟೆಂಡ್ ಆಗ್ರಿ ಹೆಂಗ್ ಮಾಡ್ಬೇಡ್ರಿ. ಮತ್ತೆ ಒಂದ್ಸಲ ಅಟೆಂಡ್ ಮಾಡಿ ಇನ್ನೂ ಚಲೋ ತಿಳಿತದ. ಹಾ ಸರ್. ಆಮೇಲೆ ಮಸ್ಲಿ ಸರ್ ಹೇಳಿದ್ರು ಸರ್, ಹಿಸ್ಟ್ರಿ ನಿಮ್ಮ ಬಿಟ್ಟು ಬೇರೆ ನೋಡ್ಬೇಡ ಅಂತೇಳಿ. ನೀವು ಹಿಸ್ಟ್ರಿ ಮಾತ್ರ ಚೆನ್ನಾಗೈತ್ರಿ ಸರ್. ಇನ್ನೂ ಸ್ವಲ್ಪ ಇರ್ಬೇಕಲ್ಲ ಸರ್ ಹಿಸ್ಟ್ರಿ? ಮುಗೀತು ಹಿಸ್ಟ್ರಿ ಅಷ್ಟೇ. ಅಂದ್ರೆ ಸರ್ ಗಾಂಧಿನಷ್ಟು ಸ್ವಲ್ಪ ಗಾಂಧಿಯಿಂದ ಅದೆಲ್ಲ ಸ್ವತಂತ್ರ ನಂತರ ಮಾಡ್ತಾನೆ ನಾವು. ಸ್ವತಂತ್ರ ಮಾತ್ರ ಮಾಡೋದು. ಯಾಕಂದ್ರೆ ಸ್ವತಂತ್ರ ನಂತರ ಬರ್ತೀನಿ ಇನ್ನೊಮ್ಮೆ ಹೇಳೋಣ ಒಂದು ಸಪ್ರೇಟ್ ಕೋರ್ಸ್ ಅಲ್ಲಿ. ಸರಿ, ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ತಪ್ಪದೆ ಯಾರ್ಯಾರು ಪ್ಲಸ್ ಅಲ್ಲಿ ಇಲ್ಲ ಅವ್ರಿಗೆ ಹೇಳ್ರಿ SR01 ತಗೊಂಡು ಪ್ಲಸ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿಕ್ಕೆ. ರೈಟ್, 20% ಡಿಸ್ಕೌಂಟ್ ಇದೆ, ಮಿಸ್ ಮಾಡಬೇಡಿ. ಹೊಸ ಕೋರ್ಸ್ ಇವತ್ತೇ ಶುರುವಾಗಿದೆ. ನಾಳೆ ಫ್ರೆಶ್ ಆಗಿ ಇನ್ನೊಂದ್ ಸರ್ತಿ ಶುರು ಮಾಡೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು. ಶುಭ ದಿನ. ಅಟ್ಯಾಚ್ ನೋಡಿ ಸರ್. ದಿಲೀಪ್, ಫಸ್ಟ್ ಗವರ್ನರ್ ಜನರಲ್ ಆಫ್ ನೇಷನ್ ಅರ್ಚಿವ್ಸ್. ಏನಿದು? Nation Archives of India, Archives of India is located at Archives alide. $67 question. $31. Unit 67 question. The first Governor General of Bengal in 1767 was 1767 ಅಲ್ಲಿ mostly 67 ಅಂದ್ರೆ ಹ್ಯಾರಿ ವೆಲ್ರೆಸ್ಟ್. ಹ್ಯಾರಿ ವೆಲ್ರೆಸ್ಟ್ ಇಲ್ಲ, ಆಪ್ಷನ್ ಇಲ್ಲ. ಹ್ಯಾರಿ ವೆಲ್ರೆಸ್ಟ್. ಹ್ಯಾರಿ ವೆಲ್ರೆಸ್ಟ್ ಆದ್ಮೇಲೆ ನಮ್ಗೆ ಇವ್ರು ಬರ್ತಾರೆ, ಜಾನ್ ಕಾರ್ಟಿಯರ್, ಆಮೇಲೆ ವಾರನ್ ಹೇಸ್ಟಿಂಗ್ಸ್. 1767 ಅಲ್ಲಿ ಹ್ಯಾರಿ ವೆಲ್ರೆಸ್ಟ್ ಇದ್ರು. ರೈಟ್, ಹ್ಯಾರಿ ವೆಲ್ರೆಸ್ಟ್ ಇದ್ರು 1767 ಅಲ್ಲಿ. ಆಮೇಲೆ ಜಾನ್ ಕಾರ್ಟಿಯರ್, ಆಮೇಲೆ ವಾರನ್ ಹೇಸ್ಟಿಂಗ್ಸ್. ಸೊ ದರ್ ಇಸ್ ನೋ ಆಪ್ಷನ್ ಹಿಯರ್. ಎಸ್ ಹೇಳಿ. ಹಲೋ, ನಮಸ್ತೆ ಸರ್. ಹಲೋ ಪ್ರೊಫೆಸರ್, ಕ್ವಶನ್ ಪೇಪರ್ ಕಳಿಸ್ರಿ ದಿಲೀಪ್ ನನಗೆ. ಹಾ ಹೇಳಿ. ಗುಡ್. ಆರಾಮಿದ್ರಾ ಸರ್? ಮನೆಯಾಗಿದ್ದೀರಾ? ಹಾ ಆರಾಮ್ ಸರ್. ನಾನು ನಿಮ್ಮೆಲ್ಲ ಕ್ಲಾಸ್ ಎನ್ರೋಲ್ ಮಾಡ್ಕೋತಿದ್ದೀನಿ ಸರ್, ಬಟ್ ನನ್ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಅರ್ಧ ಮುಗಿಸ್ಬಿಟ್ಟಿದ್ದೀನಿ ಸರ್. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ಲಾನೇ ಎನ್ರೋಲ್ ಮಾಡ್ಕೊಂಡ್ ಬಿಟ್ಟಿದ್ದೀನಿ. ಇದೊಂದ್ ಲೈನ್ ನೋಡ್ಬೇಕಂತ ಆಸೆ ಇದೆ ಸರ್.
ಓಕೆ ಬಟ್ ನನ್ ವಿಡಿಯೋ ಕ್ಲಾಸ್ ಇದೆ ಸರ್. ನಾಳೆಯಿಂದ ನೋಡ್ರಿ. ಹಾ ಸರ್. ಓಕೆ ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸರಿ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ. ನಾಳೆ 6:30 ನೀವು ಬನ್ನಿ. ಎಲ್ಲಾ ಫ್ರೆಂಡ್ಸ್ ಕರ್ಕೊಂಡ್ ಬರ್ಬೇಕು. ಪ್ಲಸ್ ವಿದ್ಯಾರ್ಥಿಗಳು ಒಬ್ರು ಮಿಸ್ ಆಗಬಾರ್ದು ನಾಳೆ ಕ್ಲಾಸಿಗೆ. ರೈಟ್. ಓಕೆ ಇವತ್ತೇ ಆಲ್ಮೋಸ್ಟ್ 500 550 600 ಜನ ಅಟೆಂಡ್ ಆಗಿದ್ದಾರೆ ಇವತ್ತು. ಹೌದಾ? ನಾಳೆ 1000 ರೀಚ್ ಆಗ್ಬೇಕು. ಇವತ್ತು ಬಹಳ ಜನರಿಗೆ ಗೊತ್ತಿರಲಿಲ್ಲ. ಎಲ್ಲಾ ಪ್ಲಸ್ ವಿದ್ಯಾರ್ಥಿಗಳು ಹೇಳಿ ಎನ್ರೋಲ್ ಮಾಡಿ ಕರ್ಕೊಂಡ್ ಬರ್ರಿ. ಆಯ್ತಾ? ಓಕೆ.